ತನ್ನ ಮನೆಯಾಗಿನ ಮಗ ಸಹಿತ ನೋಡಲಿಲ್ಲವ. ಕುಣಿದಾಡಿ ವಿಠ್ಠಲ ನಾಮಸ್ಮರಣೆ ಮಾಡ್ದ ತಪ್ಪ ವಿಠ್ಠಲ 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 ಅಂತ ಕುಣಿದಾಡಿ ವಿಠ್ಠಲ ನಾಮಸ್ಮರಣೆ ಒಳಗ ತನ್ನ ಮನೆಯಾಗಿನ ಕೂಸನೆ ಹರಿದಾಡ್ಕೊತ ಬಂದ್ರ ತುಳಿದು ಕೊಂದ ಕರೆ ಆದ್ರು ತುಳಿದಿನ ಖಬರಿ ಬಿಟ್ಟಿದ್ದ. ಆದ್ರ ಅವ ಕುಣದ್ಯಾಡ್ಯಾನ ತಿಳ್ಕೊಂಡ ವಿಠ್ಠಲ ದೇವ್ರ ಒಲಿಲ್ಲನ್ರಿ. ತಪ್ಪದು ಕುಂಬಾರನ ತಿಳಿದನ ಹಂಗಾರ ಅಲ್ಲ ಮಾಸ್ತರ ಹಂಗ ಬೇಕಾಗಿಲ್ಲ. ಹೌದು ಇಲ್ಲಿ ಸಿದ್ದಾಪುರ ಗ್ರಾಮ ಅದ ಐತ್ರಿಯಪ್ಪ. ಅಮಾವಾಸ್ಯ ಜಾತ್ರೆ ನಡೀತದ ಬಾದಮಿ ಅಮಾವಾಸ್ಯೆಗೆ ನಡೀತದಲ್ಲಿ ಡೊಳ್ಳಿನ ವಾಲಗ ಮಾಡ್ತಾರ. ಡೊಳ್ಳಿನ ವಾಲಗ ನಡೀತಂದ್ರ ಏನ್ ಮಾಡ್ತಾರ? ಡೊಳ್ಳಿನ ವಾಲಗ ನಡೆದ 100 ಡೊಳ್ಳ ಮುತ್ತೇನ ಮುಂದ ಗರ್ಜನ ಮಾಡ್ತಿರ್ತಾರ. ಡೊಳ್ಳಿನ ವಾಲಗ ಮಾಡ್ಬೇಕಾದ್ರ ಏನ್ ನಡೀತದ? ಆ ವಾಲಗ ಮಾಡೋನು ಕುಣಿತಾನ. ಆ ದೇವ್ರು ಹೇಳುವಂತ ಮಾರಾಯನು ಬಂದು ಆ ಡೊಳ್ಳಿನವ್ರ ಜೋಡಿ ಮೊದಲು ಒಂದ್ ದಮ್ಮ ಕುಣಿತಾನ. ತಪ್ಪಿದು ಪೂಜಾರಿದ ಅನ್ನೋದನ್ನ ಹಂಗಾರ ಅವ ಭಕ್ತರ ಜೋಡಿ ಕುಣದ್ಯಾಡಿ ತನ್ನೊಳಗ ತಾನಾಗಿ ತನ್ನೊಳಗ ಭಗವಂತನ ಸೇವಾದಾಗ ತಲ್ಲೀನಾಗ್ಯಾನ. ಆ ಭಗವಂತನ ಸೇವಾದೊಳಗ ಕುಣದ್ಯಾಡಿ ಭಕ್ತಿ ತಲ್ಲೀನ ಆದಂದ್ರ ಆಮೇಲೆ ಜಿಗದ ಡೊಳ್ಳಿ ಮ್ಯಾಗ ನಿತ್ತು ಹೇಳಿಕೆ ಮಾಡ್ತಾನ. ಹೌದಾ? ಮತ್ತ ಕುಣದ್ಯಾಡಕತ್ತೇನ ತಪ್ಪಂದಂಗೈತಲ್ಲಿ ಮದ. ಹೌದು, ಇವ್ರ ಲ್ಯಾಕನ್ಯಾಗ ಅವ್ರು ಕುಣಿದಾಡೋರ್ದು ತಪ್ಪೆ, ಡೊಳ್ಳು ಬಾರಿಸೋರ್ದು ತಪ್ಪೆ. ಇನ್ನೊಂದು ತೊಡೆ ದಿನ ಬಿಟ್ರು ಡೊಳ್ಳ ಬಾರಿಸಬಾರ್ದು ಅಂತ ಹೇಳ್ತಾರೆ ಅಂಬಲ್. ಹಂಗಲ್ಲದು ಏನದಂದ್ರ ನಾನು ಕುಣಿತಿದ್ದೆ, ನೆಲ ಪಕ್ಕ ಇಲ್ಲಿ ನೆಲ ಸರಿ ಇಲ್ಲ ಅಂದಂಗ ಹಾಕದಿದು. ಇಲ್ಲ ಹಂಗೇನು ಬೇಕಾಗಿಲ್ಲ. ಇದು ಎಲ್ಲ ಶಿವನಾಮ ಸ್ಮರಣಿ ಅದಂದ್ರ ಯಾರ ಭಗವಂತ ಯಾರ್ಯಾರಿಗೆ ಹೆಂಗ ಕೊಡ್ತಾನ ಹಂಗ ಮಾಡುದದ. ನಂದು ಸರಿ ನಿಂದು ತಪ್ಪ ಅಂತ ಹೇಳುತ್ತ. ನಂದೇ ಸರಿ ನಿಂದ ತಪ್ಪ ಅನ್ನುವಂತಾದ ವಿಷಯ ಬರಬಾರ್ದಿಲ್ಲಿ. ಅಣ್ಣ ಬಸವಣ್ಣನವ್ರು 12ನೇ ಶತಮಾನದಾಗ ಹೇಳಿ ಹೋಗ್ಯಾರ. ನಿಮ್ಮ ಡಿಪೋದವ್ರೆ ಹೇಳ್ಯಾರ. ಏನ್ ಹೇಳ್ಯಾರ ಅವರು? ಏನಕ್ಕಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಅಂದ್ರು. ಅಣ್ಣ ಬಸವಣ್ಣನವ್ರು ಹೇಳ್ಯಾರ, ಜಗತ್ತದೊಳಗ ನಾನೇ ಸಣ್ಣ ಅವದಿನಪ್ಪ, ನನಕ್ಕಿಂತ ಸಣ್ಣವ್ರು ಜಗತ್ತದೊಳಗ ಯಾರು ಇಲ್ಲ ಅಂತ ಹೇಳಿ ಹೋಗ್ಯಾದ್ರ. ಅವ್ರು ಒಂದ್ ಮಾತು ಹೇಳೋದೈತಿ ಏನ್ರಿ, ಲಚ್ಚಾನ್ ಸಿದ್ದಪ್ಪ ಮುತ್ತ ಅಂತಂದು ಶರಣರ ಡಿಪುಗಿಟ್ರ. ಅವ್ರು ಇರ್ಲಿ ಅವ್ರು ಯಾಕಡೆ ಕೇಳಕ್ ಅದಕ್ಕೆ ನಂದೇನ್ ತಪ್ಪು ಮಾತಾಡಂಗಿಲ್ಲ. ಯಾಕ್ರಿಪ್ಪ? ಅಲ್ಲ ಅವ್ರು ಹೆಂಗ ಆಗೈತಿ ವಿಷಯ ಅಂದ್ರ ಹೆಂಗ್ರಿ, ಮುದ್ದೆ ಬಾಳ ಬಾಜಾರ್ದಾಗ ಏನ್ ಮಾಡ್ತಾರ? ಸಿದ್ದಾಪುರದಿದ್ದ ಒಬ್ಬಕ್ಕೆ ಹೆಣ್ಮಗಳು ಹೋಗಿ ಏನ್ ಮಾಡ್ತಾರ? ಕಾಯಿಪಲ್ಯ ವ್ಯಾಪಾರ ಮಾಡ್ಲಕ್ ಹೋಗ್ಯಾಳ. ಹರೇ ಹೊತ್ಲೆ ಬೆಳಗಿನ ಹೋಗ್ಯಾಳ ಕಾಯಿಪಲ್ಯ ವ್ಯಾಪಾರ ಮಾಡ್ಲಾಕ. ಬದನೆಕಾಯಿ, ಮೆಣಸಿಕಾಯಿ, ಟಮಾಟಿ ಎಲ್ಲಾ ಕಾಯಿಪಲ್ಯ ತಗೊಂಡು ವ್ಯಾಪಾರ ಮಾಡಕ್ ಕೂತಾಳ ಹೆಣ್ಮಗಳು. ಮುದ್ದೆ ಬಾಳ ಬಾಜಾರಕ್ ಹೋಗಿ ಮುಂಜಾನೆ 6 ಗಂಟೆಗೆ ವ್ಯಾಪಾರ ಚಾಲೂ ಮಾಡ್ಯಾಳ ಹೆಣ್ಮಗಳು. ಸಂಜೆ 6 ಗಂಟೆ ತನ ವ್ಯಾಪಾರ ಮಾಡ್ಯಾಳ. ಹೊಟ್ಟಿಗೆ ಊಟ ಮಾಡಿಲ್ಲ, ಒಂದು ಕಪ್ ಚಾ ಕುಡ್ದಿಲ್ಲ. ನೋಡ್ರಿ, ಸಂಜೆ 6 ಗಂಟೆಗೆ ಹೆಣ್ಮಗಳು ಗಲ್ಲೆ ತಗರಿಕೆಸಿಂದ ಗಲ್ಲೆದೊಳಗಿನ ರೊಕ್ಕ ಎಣಿಕೆ ಮಾಡ್ಯಾಳ. ಒಂದು 5-6 ಸಾವಿರ ಆಯ್ತು ಗಲ್ಲೆದ ರೊಕ್ಕ. 5-6 ಸಾವಿರ ಆಗಲಿ, ಇಲ್ಲ ಒಂದು 8-10 ಸಾವಿರ ಆಗದ ತಿಳ್ಕೊರಿ. ಬೆಳಿಗ್ಗೆಲಿಂದ ಸಂಜೆ ತನ ವ್ಯಾಪಾರ ಮಾಡ್ಯಾಳ ಹೆಣ್ಮಗಳು. ಆದ್ರ ವ್ಯಾಪಾರ 10-20 ರೂಪಾಯಿ ವ್ಯಾಪಾರ ಆಗ್ಯದ್ರಿ. ಆಗ್ಯದ ಗದ್ದಲ ಬಹಳ ಆಗ್ಯದ ಕರೆ. ಆದ್ರ ವ್ಯಾಪಾರ ಗಲ್ಲಿ ಆಗಿಲ್ಲ. ಆದ್ರ ಅದೇ ಬಾಜಾರ್ದಾಗ ಒಂದು ಬಂಗಾರ ದುಕಾನ್ ಇತ್ರಿ. ಏನೋ ಬಂಗಾರ ಅಂಗಡಿ ಅದ. ಬಂಗಾರ ಅಂಗಡಿ ಇತ್ತು. ಹೌದಾ? ಆ ಬಂಗಾರ ಅಂಗಡಿ ಸೇಡ್ದಿ ಮುಂದೆಳೆ 10:30 ಗಂಟೆಗೆ ತೆಗದಾನ. ಬಾಗ್ಲಾ ತೆಗದಾನ ಬಂಗಾರ ಅಂಗಡಿ ಬಂಗಾರ ಅಂಗಡಿ ಬಾಕಲ ತೆಗೆದು ಸಂಜೆ 5-5:30 ಗಂಟೆ ಮಟ್ಟ ಕುತ್ತಾನ. ಏನಾಗ್ಯದ್ರಿಪ್ಪ? ಗಲ್ಲೆದ ಮ್ಯಾಗ ಕುತ್ತಾನ. ಒಂದು ಗಿರೆಕ್ಕೂ ಅವನು ಸನಿದಾಗ ಬಂದಿಲ್ಲ. ಹೌದಾ? ಆದ್ರ 5:30 ಗಂಟೆಗೆ ಒಂದು ಗಿರೆಕ್ಕೆ ಬತ್ತು. ಎಷ್ಟು ತಗೊಂಡ್ರಿ ಬಂಗಾರ? ಬಂದವನೇ 1 ತೊಲೆ ಬಂಗಾರ ಖರೀದಿ ಮಾಡ್ದ. 1.5 ಲಕ್ಷ ಮೀರ್ತ್ ಗಲ್ಲೆ. 1,70,000 ಆಗೈತಿ. ಆದ್ರ ಅಲ್ಲಿ ದಾನ್ಲಿನೂ ಆಗಿಲ್ಲ, ಗದ್ದಲೂ ಇಲ್ಲ. ಅಲ್ಲಿ ಚೂಜಿ ಬಿತ್ರ ಸಪ್ಪಳ ಆಗ್ಯದ. ಹೌದು, ಕೋಟಿ ಗಟ್ಲೆ ವ್ಯವಹಾರ ಆಗ್ತದ ಪತ್ತಾರ ಅಂಗಡಿಯಾಗ. 1,70,000 ಆಗ್ಯದ. 1,70,000 ಆಗ್ಯದ. ಕರೆ ದಾನ್ಲಿ ಹೊಟ್ಟೆ ಇಲ್ಲ. ಅಲ್ಲಿ ದಾನ್ಲಿ ಹೊಟ್ಟೆ ಆಗಿಲ್ಲ. ಹೌದಾ? ಈ ಬದ್ನೆಕಾಯಿ ಬಾಜಾರ್ದಾಗ ಗದ್ದಲ ಬಹಳ ಆಗ್ಯದ. ಕರೆ ವ್ಯಾಪಾರ 10-20 ಸಾವಿರದ ಆಗ್ಯದ. ಹೌದು
ಹಂಗ ಹಂಗ ಸತ್ಯಪ್ಪ ಮಾಸ್ತಾರ ಮಾಸ್ತರ ಆಹಾ ನೀ ಯಾನ ದಾಂಧಲಿ ಮಾಡಿ ಅಂದ್ರೆ ಇಲ್ಲಿ ಕೆಲಸ ಕೊಡಂಗಿಲ್ಲ, ಗಲ್ಲಿ ಆಗೋದಿಲ್ಲ. ನಿಂದ ಗಲ್ಲಿ ಇಲ್ಲಿ ಆಗಂಗಿಲ್ಲ. ದಾನ್ಲಿ ರಗಡ್ ಮಾತಾಡಿದ್ರ ನೀ ದಾಂಧಲಿ ಮಾಡಿ ಮಾತ ರಗಡ್ ಹೇಳಿದ್ಕರೆ ವ್ಯಾಪಾರ ನಿಂದ 10-20 ರೂಪಾಯಿದಾಗ್ಯದ. ಹೌದು, ಕೋಟಿ ಅವರ್ ಅಲ್ಲ, ಕೋಟಿ ಯಾವಾರ ಹೆಂಗಾಗಬೇಕು? ಹೆಂಗ್ರಿ? ಲಚ್ಚಾಣ ಸಿದ್ಧಲಿಂಗನ ಕಥೆಯನ್ನು ನಿಮ್ಮೆಲ್ಲರ ಮುಂದೆ ಹೇಳ್ದ. ಹೇಳಿರಿ ಸತ್ಯಪ್ಪ ಮಾಸ್ತರ್ ಹೇಳಿದ ಮಾತ ಕರೆಯದ. ಹೌದಾ? ಇಲ್ಲಿ ಏನಾಗ್ಯದ? ಏನಾಗಿತ್ರಿ? ಮೂಲತವಾಗಿ ಮೂಲತಃ ನೋಡ್ರಿ, ಸಿದ್ಧರ ಪಂಥ ಹೆಂಗ ಬಂದದ? ಹೆಂಗ ಬಂದದ? ಹಾಲ ಮತಕ್ಕ ಮೂಲ ಗುರು ರೇವಣ ಸಿದ್ಧ. ಹೌದು ಹೌದಾ? ಹೌದಿಲ್ಲ? ಹೌದಾ? ಸಿದ್ಧರ ಗುರು ಸೋಮಲಿಂಗ. ಹೌದು, ಸಿದ್ಧರು ಒಡೆಯ ಸೋಮಲಿಂಗ. ಹೌದಿಲ್ಲ? ಹೌದಾ? ಆ ಸಿದ್ಧರು ಇದ್ದ ಟೈಮದಾಗ ಯಾರಿದ್ರು? ಸಿದ್ಧರಿದ್ದಂತ ಟೈಮದಾಗ ಶರಣರು ಯಾರು ಇದ್ದಿದ್ದಿಲ್ಲ. ಹೌದಾ? ಶರಣರು 12ನೇ ಶತಮಾನ ಹಿಡ್ಕೊಂಡ ಇಲ್ಲಿ ಕಡೆ ಬಂದವರು ಇಲ್ಲಿ ಕಡೆ ಬಂದಾರ. ಹೌದಾ? ಆದ್ರ ಸಿದ್ಧರ ಮೂಲತವಾಗಿದ್ರು, ಸಿದ್ಧರ ಮೂಲತವಾಗಿದ್ರು ಇರ್ಲಿ ಇರ್ಲಿ. ಲಚ್ಚಾಣ ಸಿದ್ಧಲಿಂಗನ ಕಥೆಯನ್ನ ಮೂಲತವಾಗಿ ಏನು ಹೇಳ್ಯಾರ? ನಮ್ಮ ಸತ್ಯಪ್ಪ ಮಾಸ್ತರ್ ಹೇಳ್ಯಾರ. ಏನ ನೋಡ್ರಿ ಮೂಲ ವಿಷಯ ಏನದ್ರಿಪ್ಪ? ಯಾವ ಕಕ್ಕಳ ಮೇಲೆ, ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಕಕ್ಕಳ ಮೇಲೆ ಊರ ಹೆಸರ ಕಕ್ಕಳ ಮೇಲೆ ಎನ್ನುವಂತ ಊರದ. ಹೌದಲ್ರಿ? ಆ ಊರ ಒಳಗ ಶ್ರೇಷ್ಠವಾಗಿರ್ತಕ್ಕಂತ ಪಂಚಾಳ ಬಡಗೇರ ಮನಿತನ. ಹೌದು, ನಾಗಮ್ಮ ಮತ್ತು ಲಚ್ಚಪ್ಪ ಗೌಡ. ಲಚ್ಚಪ್ಪ ಗೌಡ ಹೌದು, ತಾಯಿ ನಾಗಮ್ಮ ದೇವಿ. ಏನಾಗಿತ್ರಿಪ್ಪ? ಅವ್ರ ಹೊಟ್ಟಿಲೆ ಮಕ್ಕಳಿದ್ದಿದ್ದಿಲ್ಲ. ಏನ್ ಮಾಡ್ತಾರ? ಅವಾಗ ಅವರು 12 ವರ್ಷ ಶ್ರೀಶೈಲ ಮಲ್ಲಿಕಾರ್ಜುನಗ ದುಡ್ಕೊಂಡಾರ. ತಿಂತನಿ ಮೌನಪ್ಪಗ ನಡ್ಕೊಂಡಾರ. ತಿಂತನಿ ಮೌನಪ್ಪಗ ನಡ್ಕೊಂಡಾರ. ಬಾಗೇವಾಡಿ ಬಸವಣ್ಣಗ ನಡ್ಕೊಂಡಾರ. ಖರೆ ಮಕ್ಕಳು ಆಗ್ಲಿಲ್ಲ. ಅವ್ರೆಲ್ಲರಿಗೆ ಮಕ್ಕಳಾಗಲಿಲ್ಲ. ಏನಾತ್ರಿಪ್ಪ? ಅವಾಗ ಆಗಿನ ಕಾಲದೊಳಗೆ ಹೆಣ್ಣು ಮಕ್ಕಳು ಏನ್ ಮಾಡ್ತಿರು? ನಸಿನಾಗ 5 ಗಂಟೆಗೆ ಎದ್ದು ಬಿಸುಕಲ್ ಪದ ಹಾಡ್ತಿದ್ರಿ. ಹೌದ್, ಬೀಸ್ಗೋತ ಪದ ಹಾಡುವಂತ ಒಂದು ಸಂಸ್ಕಾರ ಸಂಸ್ಕೃತಿ ತಾಗಿನ ಕಾಲಕ್ಕ. ಅವಾಗ ಏನ್ ಹಾಡ್ತಿರು? ನಾಗಮ್ಮ ಲಚ್ಚಪ್ಪ ಇಬ್ರು ಹೌದಾ ನೆರಮನಿಯವರು ಹೊರಮನಿಯವ್ರು ನಿಂದಿ ಆಡಕತ್ರಿ. ಏನತ್ತ? ಮಕ್ಕಳಾಗಲಾರ್ದವ್ರ ಮುಖ ಹರಿ ಹೊತ್ಲೆ ನೋಡಬಾರ್ದು, ಹುಟ್ಟ ಬಂಜಾರ ಮಾರಿ ನೋಡಬಾರ್ದು. ಹೌದಾ? ಇವ್ ನಮ್ಮ ಮನಿ ಮುಂದೆ ಅದಾವ ತಿಳ್ಕೊಂಡು ಧಿಕ್ಕಾರ ಮಾಡ್ಲಕತ್ರು. ಹೌದು, ವಿಷಾಕುರದ ಪ್ರಾಣ ಬಿಡಬೇಕತ್ತ ಸತಿಪತಿ ನಶಿನಾಗ ಎದ್ದು ಬಟ್ಟಲದಾಗ ವಿಷ ಹಾಕೊಂಡ್ ಇನ್ನೇನು ಕುಡಿಬೇಕತ್ತೆ ಕೂತಾರ. ಕುಡಿಬೇಕತ್ತ ನಿಂತಿದ್ರು. ಹೌದಾ? ಒಬ್ಬಕ್ಕೆ ಹೆಣ್ಣು ಮಗಳ ಗರತಿ ಹೆಣ್ಣು ಮಗಳು ಏನ್ ಮಾಡ್ತಾಳ್ರಿಪ್ಪ? ಪದ ಹಾಡ್ಲಕತ್ತಿದ್ರಿ. ಬೀಸು ಕಲ್ಪದ. ಏನ್ ಹಾಡಕತ್ತಿದಳು? ಏನಿತ್ತು? ಮಕ್ಕಳ ಬೇಕಂದ್ರ ಪಟ್ಟಣಕ್ಕೆ ನಡಿರವ್ವ, ಪಟ್ಟಣದ ಮ್ಯಾಲಿ ಅರಕೇರಿ, ಪಟ್ಟಣದ ಮ್ಯಾಲಿ ಅರಕೇರಿ ಅಮಸಿದ್ದ ಹೋದರ ತೊಟ್ಟ ಬಂಜರಿಗೆ ತೊಟ್ಟಿಲ್ಲ ಹೊರಸಿ ಕಳವ್ಯಾನ ಅಂತ ಪದ ಹಾಡಕತ್ತಿದಳು. ಆ ನುಡಿ ನಾಗಮ್ಮ ತಾಯಿ ಕಿವಿಗೂ ಬಿತ್ತೆ. ನಾಗಮ್ಮ ಮತ್ತು ಲಚ್ಚಪ್ಪ ದೇವಿ ಲಚ್ಚಪ್ಪ ಗೌಡನ ಕಿವಿಗೆ ಬಿತ್ತು. ಹೌದಾ? ಅವಾಗ ಕೈಯಾಗಿರ್ತಕ್ಕಂತ ವಿಷದ ಬಟ್ಲ ತೆಳಗಿಟ್ಟು ಹೊಂಟಿ ನಡೆದ್ರು. ಜಾಮ ಜಳಕ ಮಾಡಿ ನೇಮ ನಿಷ್ಠೆಯನ್ನು ಮಾಡಿ ಸತಿಪತಿ ಕೂಡಿ ಎಲ್ಲಿ ಹೊಂಟ್ರು? ಯಾರಿಗೆ ಗೊತ್ತಾಗಲಾರದಂಗ ಎಲ್ಲಿ ಹೊಂಟಾರಿಪ್ಪ? 12 ವರ್ಷ ಎಲ್ಲಿ ದುಡ್ಕೊಂಡ್ರು? ಕಲ್ಲೂರ ಅಮೋಘ ಸಿದ್ಧಗ ನಡ್ಕೊಂಡಾರ. ಕಲ್ಲೂರ ಅಮಸಿದ್ಧ ಮುತ್ತಾಗ ನಡ್ಕೊಂಡ್ರು. ಹೌದಾ? ಅವ್ರ ಭಕ್ತಿ ಹಣ್ಣಾಯ್ತು. ಏನ್ ಹೇಳ್ತಾನ? ಅಮೋಘ ಸಿದ್ಧ ಮುತ್ಯ ಮಾಯಿ ರೂಪದಿಂದ ಬಂದು ಅಮೋಘ ಸಿದ್ಧ ಮುತ್ಯ ಜಂಗಮ ರೂಪ ತಾಳಿ ಬಂದ. ಹೌದು, ಏನ್ ಹೇಳ್ತಾನ? ಕೈ ಒಳಗ ಜೋಳಿಗೆ ಕಮಂಡಲ ಕೈ ಒಳಗೆ ಬೆತ್ತ, ಕೈ ಒಳಗೆ ಬೆತ್ತ ಹಿಡ್ಕೊಂಡ ಎಲ್ಲಿ ಬಂದಾನ? ಲಚ್ಚಪ್ಪ ಗೌಡನ ಮನೆ ಮುಂದ ನಿಂತ ಭಿಕ್ಷಾಂದೇಹಿ ತಾಯಿ ಅಂದ. ಹೌದ್, ಏನ್ ಮಾಡ್ತಾಳ ನಾಗಮ್ಮ ತಾಯಿ? ಅವಾಗ ತಾಯಿ ನೇಳ ನಾಗಮ್ಮ ಕೈ ಒಳಗ ಮುತ್ತಿನ ಕೈ ಒಳಗ ಮರ ಹಿಡ್ಕೊಂಡ ಮರದೊಳಗ ಜ್ವಾಳ ಹಾಕೊಂಡು ಭಿಕ್ಷೆ ನೀಡಕ್ ಬಂದ. ಭಿಕ್ಷೆ ಬಂದ ಸ್ವಾಮಿಗೆ ನೀಡಿದಳು. ಮುಖ ಬಾಡಿತ್ತು ನಾಗಮ್ಮ ತಾಯಿದು. ತಾಯಿದ ಮುಖ ಬಾಡಿತ್ತು. ಏನ್ ಕೇಳ್ತಾನ ಮೋಕ್ಷದ ಮುತ್ಯ? ತ್ರಿಕಾಲ ಜ್ಞಾನಿ ಇದ್ದ ಎಲ್ಲ ಗೊತ್ತಿತ್ತ ಅವಾಗ. ಏನತ್ ಕೇಳ್ತಾನ್ರಿಪ್ಪ? ತಾಯಿಗೆ ಮಾತಾಡ್ಸಂದ. ಏನತ್ತ? ಯವ್ವ ಯವ್ವ ನಿನ್ನ ಹೊಟ್ಟಿಲೆ ಮಕ್ಕಳು ಅದಾವ ಇಲ್ಲವ್ವ ಅಂದ.
ಎಲ್ಲಿ ಮಕ್ಕಳು ಯಪ್ಪ ಮಕ್ಕಳು ಆಗ್ಲಾರ ಬಟ್ಟೆ ಯಪ್ಪ ಹಾ ಮಕ್ಕಳ ಸಂಬಂಧಾಗಿ 12 24 ವರ್ಷ ಆಗ್ಯದ. ಮಕ್ಕಳದ್ದು ಯಾವ ದೇವ್ರಿಗೆ ನಡ್ಕೊಂಡ್ರು ಮಕ್ಕಳು ಆಗಿಲ್ಲ, ಮಕ್ಕಳೇ ಆಗಿಲ್ಲ. ಹಾ ನಾವ್ ಹೆಂಗ ಮಾಡ್ಬೇಕಂತ ವಿಷ ಕುಡಿಯಾಕ ನಿಂತಿದ್ದೇವಿ. ಹೌದಾ ಹಿಂಗ ಕಲ್ಲೂರ ಮುತ್ತಾಗ ದುಡ್ಕೊಂಡೇ ಕಡೆಗೆ ನಾನು ಸಂತಾನ ಆಗಿಲ್ಲ. ಅವಾಗಂದ ಏನತ್ತ ಯವ್ವ ಹಾ ಈ ಪ್ರಸಾದವನ್ನು ನೀನು ಹೊಡಿಯಾಗ ಇಟ್ಕೋ, ತಗೋ. ಹಿಡಿ ಭಂಡಾರ ಹಿಡಿ ನಿನ್ನ ಹೊಟ್ಟಿಲಿ ನಾನೇ ಹುಟ್ಟಿ ಬರ್ತೀನಿ, ಗುರುತು ಹಿಡಿದು. ಆದ್ರ ಮಾಯಾ ಪ್ರಪಂಚದಾಗ ಮರ್ತಗಿರ್ತೀಯವ್ವ. ಹುಟ್ಟಿದ ಮಗನ ಹೆಸರ ಏನತ್ತಿಡು ಅಂದ, ಅಮಸತ್ತ ಅಂತೇಳಿ ಇಡಬೇಕಂತ ಹೇಳಿಬಿಟ್ಟ. ನಾನೇ ನಿನ್ನ ಹೊಟ್ಟಿಲಿ ಹುಟ್ಟಿ ಬರ್ತೀನಿ ತಾಯಿ, ಹುಟ್ಟಿದ ಮಗನ ಹೆಸರು ಮಾಯದೊಳಗೆ ಬಿದ್ದು ಮರಿಬೇಡ, ಅಮೋಘ ಸಿದ್ಧತೆ ಇಡು. ನೋಡ್ರಿ ದೈವ ಸಂಕಲ್ಪ. ವರ್ಷ ತುಂಬರೊಟ್ಟಿಗೆ ಗಂಡಸ ಮಗನ ಹಡದ ನಾಗಮ್ಮ ತಾಯಿ ಗರ್ಭವತಿಯಾಗಿ ಗಂಡಸ ಮಗನ ಹಡದ್ರು. ಹೌದಾ ನೋಡ್ರಿ ದೈವ ಸಂಕಲ್ಪ ಹೆಂಗಿರ್ತದ ಹೆಂಗ್ರಿಪ್ಪ. ಅವಾಗ ಅವರು ಶ್ರೇಷ್ಠವಾಗಿರ್ತಕ್ಕಂತ ಪಂಚಾಳ ಬಡಗೇರ ಮನಿತಂದವ್ರು. ಅವ್ರು ಏನ್ ತಿಳ್ಕೊಂಡ್ರು, ಅವ್ರಂದ್ರು ಏನತ್ತ ಅಮೋಘ ಸಿದ್ಧ ಬೀರಪ್ಪ ಮಾಳಪ್ಪ ಇಂತ ಹೆಸರಿಟ್ಟೇವಂದ್ರ ನಮ್ಮ ಕುಲಕ್ಕೆ ಭಟ್ ಬರ್ತದ, ನಮ್ಮ ಕುಲಕ್ಕೆ ಭಟ್ ಬರ್ತದ. ನಾವರ ಶೀಲವಂತ ಗೌಡ್ರು ಹೌದಾ ಅಮೋಘ ಸಿದ್ಧನ ಹೆಸರು ಇಡಬಾರ್ದ ತಿಳ್ಕೊಂಡು ಅವ್ರ ಮನೆ ದೇವ್ರ ಮೌನಪ್ಪ ಅಂತ ಹೆಸರಿಟ್ರಿ. ತಿಂತನಿ ಮೌನಪ್ಪನ ಹೆಸರಿಟ್ರು ಹುಟ್ಟಿರುವಂತ ಕೂಸಿಗೆ. ನೋಡ್ರಿ ಏನಾತು, ಸಿದ್ಧರಲಿಲ್ಲ ಹೆಂಗದ ಏನಾತ್ರಿಪ್ಪ ಮುಂದ. ಅವಾಗ ತಾಯಿ ಬಗಲಾಗ ಮುಕ್ಕೊಂಡಿರ್ತಕ್ಕಂತ 7 ದಿನದ ಕೂಸ ಎದ್ದು ಹೋಗಿ ಆಕಳ ಕಾಲಾಗ ಆಡಕತ್ತಿದ್ದ. ಹೌದು ಕೆಟ್ಟ ಕಿರಿಕಿರಿ ಮಾಡಕತ್ತು. ಅವಾಗ ತಾಯಿಗೆ ಬ್ಯಾಸರ ಆಯ್ತು. ಏನಾತ ಮುಂದ, ಹೆಂಗ ಮಾಡಿ ತಿಳ್ಕೊಂಡ ದುಃಖ ಮಾಡ್ಲಕತ್ತಳು. ಮತ್ತ ಸಾಧನ ವೇಷ ತೊಟ್ಟು ಬಂದತ್ತ ಮೋಕ್ಷದ ಮುತ್ಯ. ಮತ್ತ ಸಾಧನೆ ವೇಷ ಬಂದ ತಾಯಿ ಮನಿ ಮುಂದ ನಿಂತ. ಹೌದಾ ಯವ್ವ ಮನ್ಯಾಗ ಯಾಕ ಕೂಸ ಕಿರಿಕಿರಿ ಮಾಡಕತ್ತದ ಅಂತ ಕೇಳ್ದ. ಏನ್ ಹೇಳ್ತಾಳ ತಾಯಿ, ಯಪ್ಪ ಹುಟ್ಟಿ 7 ದಿವಸ ಆಗ್ಯದ, ಕರೇ ಹುಟ್ಟು ನನ್ನ ಮಲಿ ಹಾಲು ಕುಡ್ದಿಲ್ಲ, ಅಳೋದು ನಿಂತಿಲ್ಲ. ತೊಟ್ಟಿಲ್ಲಾಗಿನ ಕೂಸ ಜಿಗದ ಹೋಗಿ ಆಕಳ ಕಾಲಾಗ ಆಡಾಕತ್ತದ. ಹೆಂಗ ಮಾಡ್ಲಿ ಅಂತ ಅಳ್ಳಕತ್ತಳ್ರಿ. ಏನಂತ ನಮ್ಮಾಗ ಅವಾಗ ಮಸೀದ ಜಂಗಮ ರೂಪದಾಗ ಬಂದ್ ಹೇಳ್ದ. ಏನಂತ, ಯವ್ವ ಯಾರಿಗಾರ ಏನ್ರ ಹೊರಕಿ ಹೊತ್ತಿ ಏನಂತ ಕೇಳ್ದ. ಹರಕಿ ಹೊತ್ತೇನೆ ಆ ದೇವ್ರಿಗಾರ ತಾಯಿ. ಅವಾಗ ಅಂದ್ರಪ್ಪ ಒಬ್ಬ ಸಾಧು ಮತ್ತೆ ಬಂದ ನನ್ನ ಪ್ರಸಾದ ಕೊಟ್ಟಾನ. ಹೌದಾ ಆದ್ರ ಅವ ಮಸೀದ ಹೆಸರು ಇಡುವತ್ತ ಹೇಳಿದ್ದ ಕರೆ. ಆದ್ರ ನಮ್ಮನೆ ನಾವೆಲ್ಲಾ ಶೀಲವಂತ ಗೌಡ್ರು ಸಮಾಜ ಕಂಜಿ ಮೌನಪ್ಪ ತಿಟ್ಟಿನ ಹೆಸರು. ಸಮಾಜ ಕಂಜಿ ನಾವು ಮೌನಪ್ಪ ಹೆಸರಿಟ್ಟೇವಂದಳು. ಹೌದು ಅವಾಗ ಹೇಳ್ಯಾನ ಏನತ್ತ, ಯವ್ವ ಇವ ಮೌನವಾಗಿ ಕುಂದ್ರವ ಅಲ್ಲ, ಇವ ಸಿದ್ಧಾಟಿಗೆ ಮಾಡುವಂತ ಸಿದ್ಧ ಪುರುಷ ಅದಾನ. ಗಂಡ ಕನಸು ಹೇಳ್ತಾನ, ಉಂಡ ಊಟ ಹೇಳ್ತಾನ, ಕೈಲಾತೊಳಗೆ ಸುದ್ದಿ ಹೇಳ್ತಾನ. ಇವ ಮೌನವಾಗಿ ಕುಂದ್ರವ ಅಲ್ಲಿವ ಸಿದ್ಧ ಪುರುಷನೇ ಅದಾನ. ಒಳ್ಳೆ ಮಗನ ತೊಟ್ಟಲ್ದಾಗ ಹಾಕಿ ಅವಾಗ ಅಮಸಿದ್ಧಾತ ನಾಮಕರಣ ಮಾಡು ಅಂದ್ರೆ ನೀನು ಕೀರ್ತಿ ಬೆಳೀತದ ಹೇಳ್ದ. ಹೌದು ಏನ್ ಮಾಡ್ತಾಳ ನಾಗಮ್ಮ ತಾಯಿ ಮುಂದ. ಅವಾಗ ತಾಯಿನ ಹೇಳ ನಾಗಮ್ಮ ನೆರಮನಿ ಹೊರಮನಿ ಬಾಲ್ಯರ ಕರ್ಕೊಂಡ ಬಂದ. ಹೊಳ್ಳೆ ಕೂಸಿನ ತೊಟ್ಟಲಕ್ ಹಾಕಿ ಅವಾಗ ಹೆಸರಿಟ್ಟಾರ ಅವನಿಗೆ. ಏನತ್ತ, ಯಪ್ಪ ನಮ್ಮ ತಪ್ಪಾಗ್ಯದ, ಸರ್ವತಾ ತಪ್ಪಾಗ್ಯದ ಸಿದ್ಧ. ನೀನು ಸಿದ್ಧಲಿಂಗ ಇದ್ದಿದೆ ಕರೆಯದ. ಅಮಸಿದ್ಧ ತೆಗೆಸಿಂದ ನಾಮಕರಣವನ್ನ ಇಟ್ಟರು. ಅವನೇ ಮುಂದ ಲಚ್ಚಾಣನ ಸಿದ್ಧಲಿಂಗ ಆದ. ಮತ್ತೆ ಸಿದ್ಧ ಶರಣ್ರಿ ಸತ್ಯಪ್ಪ ಮಾಸ್ತಾರ ಏನ್ರಿ ಯಾರ ಆಶೀರ್ವಾದದಿಂದ ಹುಟ್ಟ್ಯಾನವ? ಅಮೋಘ ಸಿದ್ಧನೇ ಲಚ್ಚಾಣ ಸಿದ್ಧಲಿಂಗ ಆಗಿ ಬಂದಾನ. ಅಮಸಿದ್ಧನೇ ಲಚ್ಚಾಣ ಸಿದ್ದಪ್ಪ ಮುತ್ತಿಯಾಗಿ ಬಂದಾನ. ಆ ಲಚ್ಚಾಣ ಆ ಕಡೆ ಹಿಡಿದ್ರಿ ನಮ್ಮ ಹೊಲ್ದಾಗ ಬಂದು ಗಳೆ ಹೊಡಾಕತ್ತೀರಿ. ಹೌದು ಇಲ್ಲಿ ಸೀಮಿಗಲ್ ಕಂಡಿಲ್ಲ ಅವ್ರಿಗೆ. ಅವ್ರ ಶಿಷ್ಯ ಮುಗಳ ಕೋಡಿ ಎಲ್ಲ ಮುತ್ಯ ಇದೇ ರೋಗಿ. ಇನ್ನೊಂದು ಮಾತು ಹೇಳ್ದ ಏನ್ರಿಪ್ಪ, ಮತ್ತ ಮುಗಳ ಕೋಡ ಎಲ್ಲ ಲಿಂಗ ಏನ್ ಮಾಡ್ತಾನ, ಮುಗಳ ಕೋಡ ಮುಕ್ತಿ ಮಂದಿರವನ್ನ ಮಾಡ್ದ ಹೇಳ್ಯಾರ. ಅದಕ್ಕೆ ನಂದು ತಪ್ಪನಂಗಿಲ್ಲ. ಅವ್ರ ಯಾರ ಆದ್ರ ಮುಗಳ ಕೋಡ ಎಲ್ಲ ಲಿಂಗ ಹುಟ್ಟಬೇಕಾದ್ರ ಹಿರಿಯ ರೋಗಿ ಜಟ್ಟೆಂಗರಾಯನ ಭಕ್ತಿ ಮಾಡ್ಯಾಳ ಅವ್ರವ್ವ. ಹೌದು
ತಂದೆ ಶಿವಪ್ಪ, ತಾಯಿ ಕಾಶಿಬಾಯಿ ಹೊಟ್ಟಿಲೆ, ವಿಜಾಪುರ ಜಿಲ್ಲಾ ಇಂಡಿ ತಾಲೂಕಾ ಹೊಳಿ ಮಿರ್ಗ್ಯಾಗ ಅವ್ರ ಮನಿ ದೇವ್ರ ಇದೇ ಹಿರಿಯರೋಗಿ ಜಟ್ಟಿಂಗರಾಯ. ಹಿರಿಯರೋಗಿ ಜಟ್ಟಿಂಗರಾಯ ಸಿದ್ಧರ ಭಕ್ತಿ ಮಾಡ್ಯಾಳ. ನಾನೇ ನಿನ್ನ ಹೊಟ್ಟಿನ ಹುಟ್ಟಿ ಬರ್ತೀನಿ ತಾಯಿ, ಜಗತ್ತು ಪೌಡ್ ಮಾಡ, ಜಗತ್ತಿನೊಳಗೆ ನಿನ್ನ ಕೀರ್ತಿ ಬೆಳೆಸ್ತೀನಿ ಅಂತ ಹಾ ಹೇಳಿದ್ದ ಯಾರಿ ಜಟ್ಟಿಂಗರಾಯ. ಹೌದು, ಇದು ನಮ್ಮ ಹೊಲ ಇಲ್ರಿ. ಯಾಕೆ ಹಿಂಗ್ ಮಾತಾಡಕತ್ತಾರ ನಮಗ್ ತಿಳಿಯೋದ್ರಿಂದ? ಹಂಗೇನಿಲ್ಲ ಮಾಸ್ತರ. ಏನ್ರಿಪ್ಪ? ಇಲ್ಲಿ ಸಿದ್ದಾಪುರದಾಗ ನಿಮ್ಗೆ ಕೆಲಸ ಕೊಡಂಗಿಲ್ಲ. ಯಾಕ್ರಿಪ್ಪ? ಯಾಕಂದ್ರ ಹಾ ನೀವು ರಗಡೆ ಪ್ಯಾಕಿಂಗ್ ಮಾಡಕತ್ತೀರಿ ಕರೆ, ಪಾಲ ಚಲೋ ಹಿಡ್ದಾರ ಕರೆ ಬಾಕ್ಸ್ ಪ್ಯಾಕಿಂಗ್ ಮಾಡಕ್ ಬರೋಲ್ದ ಅವ್ರಿಗೆ. ಮಗನ ಅದು ಕೊಳತ ಟಮಾಟಿ ಕಾಯಿ ತಗೊಂಡು ಮ್ಯಾಗ ಪ್ಯಾಕಿಂಗ್ ಮಾಡಿದ್ರೆ ಪ್ಯಾಕ್ ಹಾಕದನ್ರಿ ಅದು. ಕರೆ ಚಲೋ ಅದಾವ್ರಿ ಮಾಲ, ಏನ್ ಮಾಡುದು ಕರೆ. ನಿಮ್ಮ ಪಾಲ ಬಿದ್ದ ಪಾಲ ಅದ. ಹೌದು ಹೌದು ಹೌದು. ಒಂದೇ ಮಾತು ಹೇಳ್ತೀನಿ ಮಾಸ್ತರ. ಏನ್ರಿ? ಇದೇ ಸಿದ್ದಾಪುರದೊಳಗ, ಇದೇ ಸಿದ್ದಾಪುರದಾಗ ಸಿದ್ಧರ ಶಿವಸ್ಥಾನ ಸಿದ್ದಾಪುರ ಅಮಸಿದ್ಧ ಮುತ್ತೆಂದು ಪ್ರತಿರೂಪವನ್ನ ತಾಳಿದ್ರು ಸಿದ್ಧರಿದೆ ಊರಾಗ. ಅಮಸಿದ್ಧ ಮುತ್ಯನ ಪ್ರತಿರೂಪವನ್ನ ತಾಳಿ ಯಾರು? ಶಿವಪ್ಪ ಮುತ್ಯ. ನೋಡ್ರಿ, ಇದು ಮೂಲತವಾಗಿ ಈ ಒಡೆಯರ ಮಂತಾನ ಬೆಳಿಬೇಕಾದ್ರ ಮೂಲ ಸಿದ್ದಪ್ಪ ಮುತ್ಯನೇ ಕಾರಣ. ಆ ಸಿದ್ದಪ್ಪ ಮುತ್ಯಾಗ 3 ಮಂದಿ ಮಕ್ಕಳು, ಗಂಡಸ ಮಕ್ಕಳು. ಹೌದಾ? 3 ಮಂದಿಲಿಂದ ಇದು ಎಲ್ಲ ಹಾಲುಂಡ ಬೆಳೆ ಹಬ್ಬದಲ್ರಿಪ್ಪ. ನೋಡ್ರಿ, ಅವರು ಸೋಕಿ ಮಾಡವ್ರಲ್ಲ, ಯಾರಿಗೆ ನಿಂದೆ ಆಡವ್ರಲ್ಲ, ಯಥಾರ್ಥ ಮಂದಿಗತೆ ಇರು ಮಂದಿ. ಅದು ಯಾವಾಗ ಜಳಕ ಮಾಡ್ತಿದ್ರು, ಯಾವಾಗ ಪೂಜೆ ಮಾಡ್ತಿದ್ರು ಅವರು, ಅದು ಮನಸ್ಸು ಮಾತ್ರ ಮಗುವಿನ ಗತೆ ಇರ್ತಿತ್ತು. ಮನಸ್ಸು ಮಾತ್ರ ಮಗುವಿನ ಗತೆ ಇತ್ರ ಅವ್ರದ್ದು. ಯಾವತ್ತು ನೋಡ್ರಿ, ಏನಾಯ್ತು ಕತೆ ಹೇಳ್ತೀನಿ. ಏನ್ರಿ? ಇತ್ತಿತ್ಲಾಗಾದ ಕತೆ ಹೇಳಿಬಿಡ್ತೀನಿ ನಿಮಗ. ನೋಡಿರಿ, ಶಿವಪ್ಪ ಮುತ್ಯ ನೋಡ್ದವ್ರ ಇದ್ದಾರ. ನಮ್ಮ ಶಿವಪ್ಪ ಮುತ್ಯವರು ಆಗಿನ ಕಾಲ ಕಟ್ಟಿ ಕೂತಿದ್ರತ್ತ. ಏನಾತ್ರಿಪ್ಪ? ಹುಚ್ಚ ಮನುಷ್ಯ ಹಗಲಿಗೆ ಬಂಡ ಚೀಲ ಹಾಕೊಂಡ. ಹೌದು, ಯಥಾರ್ಥಗತೆ ಗರೀಬ್ ಮನುಷ್ಯ ಕಟ್ಟಿ ಕೂತಿದ್ದ. ಹೌದು. ಆಗಿನ ಕಾಲದೊಳಗೆ ಯಾರಿಪ್ಪ? ರೋಡಿಗೆ ಗೌಡ್ರು ರೋಡಿಗೆ ಗೌಡ ಹತ್ರ ಎಲ್ಲಾರು ಕೇಳಿರಿ, ನೀವು ಹಿಂದಿನ ಹಿರಿಯರಿಗೆ ಗೊತ್ತದ. ಹೌದಾ? ರೋಡಿಗೆ ಗೌಡ ಅಂದ್ರೆ ಸಾಮಾನ್ಯ ಅಲ್ಲ. ಹೌದಾ? ಅವನ ಮನೆಯಾಗ ಅವನ ತೂಕ ಬಂಗಾರ ಇತ್ರಿ ಆಗಿನ ಕಾಲದೊಳಗೆ ಬ್ರಿಟಿಷ್ ಸರ್ಕಾರದಾಗ. ಎತ್ತಿನ ಕೊಳ್ಳಿಗೆ ಕಟ್ಟು ಗಂಟಿ ಬಂಗಾರ ಯುದ್ಧ ರೂಢಿಗೆ ಗೌಡ್ರ ಮನೆ. ರೋಡಿಗೆ ಗೌಡಗ ರೋಡಿಗೆ ಗೌಡ ಬಂದ ಕೆಚ್ಚಿಂದ ಪಾದಿಗೆ ಬಿದ್ದ. ಯಾರಿಗೆ? ಶಿವಪ್ಪ ಮುತ್ಯಾರಿಗೆ. ಶಿವಪ್ಪ ಮುತ್ಯನ ಪಾದಿಗೆ ಬಿದ್ದ ಕೆಚ್ಚಿಂದ ಅಂದ. ಏನಂತ ಶಿವಪ್ಪ ಮುತ್ಯ? ಬಾಗಿ ನಮಸ್ಕಾರ ಮಾಡಿ ಹೇಳುವತ್ನ್ಯಾಗ ಮುತ್ಯಾರಂದ್ರತ. ಏನತ್ತ? ಏನಪ್ಪಾ ಗೌಡ ಲಕ್ಷ್ಮೀ ಪುತ್ರ ನೋಡಪ್ಪ. ಏನಪ್ಪ ನಿನಗೆ ಉಣ್ಣವ ತಿನ್ನವ ಆರಾಮ, ನಿನಗೆ ಯಾನ ಕಮ್ಮದ. ಲಕ್ಷ್ಮೀ ಪುತ್ರ ನೋಡಪ್ಪ ನೀ ಅಂದ. ಏನಂದನ್ರಿ ಶಿವಪ್ಪ ಮುತ್ಯನ ಮಾತಿಗೆ ರೂಢಿಗೆ ಗೌಡ? ನೋಡಿ, ಇದೇ ಕಾಡು ಕಾಲಕ್ಕೆ ವಿಪರೀತ ಬುದ್ಧಿ. ಏನ್ ಅನ್ಬೇಕ್ರಿ ಗೌಡ? ಏನಂದ್ರಿಪ್ಪ? ಏನೋ ಒಡಿಯ, ಮುತ್ಯ, ನಾ ಲಕ್ಷ್ಮೀ ಪುತ್ರ ಅಲ್ಲ, ನಾ ಲಕ್ಷ್ಮೀ ಗಂಡದಿನಿ ಅಂದ. ಹೌದು, ಕೆಟ್ಟ ಬಸ್ತಾನಿ ಇಲ್ಲಿಂದ ಶುರುವ. ನೋಡ್ರಿ, ಸಿದ್ಧರಿಗೆ ಕೆಣಕದ ಗೌಡ. ಏನಂತ? ಲಕ್ಷ್ಮೀ ಪುತ್ರ ಮುತ್ಯಾನೆ ಅಂದಾನ. ಮುತ್ಯ ಅಂದಾನ. ಏನಪ್ಪ ಗೌಡ? ಲಕ್ಷ್ಮೀ ಪುತ್ರ ಬೆಳಿ 10 ಉಂಗ್ರ ಕೊಳ್ಳಾಗ ಬಂಗಾರ ತುಂಬಿ ತುಳುಕ್ತದ. ಗಟ್ಲೆ ಕೊಳ್ಳಾಗ ಬಂಗಾರ ಹಾಕೊಂಡಿದಿ. ಯಾನ ನೀ ಲಕ್ಷ್ಮೀ ಪುತ್ರಪ್ಪ ತಾವ ಅಂದ್ರಿವ ಏನ್ ಅನ್ಬೇಕ್ರಿ? ಲಕ್ಷ್ಮೀ ಗಂಡ ಮುತ್ಯಾನ. ಲಕ್ಷ್ಮೀ ಗಂಡದಿನಿ ಅಂದ. ಸಿದ್ದಾಪುರ ಒಳಗ ಹಿಂದ ಮುಂದ ಇಲ್ರಿ ಕೆಲಸ. ಆತ ಏನು ಬಟಾನ್ ಹೊಡಿಗುಡ್ದ ಲೈಟ್ ಹತ್ತಾವ ಇಲ್ಲಿ ಹಂಗ. ಹೌದಾ? ಅವ ಅಂದ ಶಿವಪ್ಪ ಮುತ್ಯ ಅಂದ. ಏನತ್ತ? ಯಾವಾಗ ಲಕ್ಷ್ಮೀ ಗಂಡ ಅಂದಿ ಅಂದ್ರ ಮಗನೇ ನಿಂದ ಮುಗಿತ್ ಹೋಗಿನಂದ. ಒಂದೇ ಮಾತ ಮುಗಿತ್ ಹೋಗ್ರಿನ. ಮುಗಿತ್ ಹೋಗ ಮಗನೇ ಅಂದ. ಹೌದಾ? ಕಾಲು ಸಮಾಡಿ ಹಾದ ಗೌಡ. ಕಾಲು ಸಮಾಡಿ ಇದೇನು ಹುಚ್ಚ ಒಡೆಯರ ಈಗೇನು ಗೊತ್ತ ಹೋಗಿಬಿಟ್ಟ. 1 ತಿಂಗಳ ಗತಿಸಿದ್ದಿಲ್ಲ. 1 ತಿಂಗಳ ಆಗಿದ್ದಿಲ್ರಿ. ಊರಾಗ ಜಗಳತ್ತಿ ಊರಾನ ಹಿರಿಯರು ಬಂದು ನ್ಯಾಯ ಮಾಡೋ ಹೊತ್ನ್ಯಾಗ ಮನೆಗೆ ಬೆಂಕಿ ಹತ್ತದ. ಹೌದು, ಎಷ್ಟೋ ಮಂದಿ ಒಳಗ ಸುಟ್ಟುಕೊಂಡು ಕರಕಲಾಗಿ, ಎಷ್ಟೋ ಮಂದಿ ಊರಾಗ ಮನೆಯಾಗ ಸುಟ್ಟ ಕರಕಲಾದ್ರು ಗೌಡಿಗೆ ಗಲ್ಲ ಶಿಕ್ಷೆ ಆಯ್ತು. ಕೇಳಿರಿ ನೀವೆಲ್ಲ ಇದನ್ನೆಲ್ಲ? ನೀವೆಲ್ಲಾರು ಕೇಳಿರಿ ಹಿಂದ. ಇದು ಯಾರಿಗೆ ಕೆಣಕಿ? ಸಿದ್ಧರಿಗೆ ಕೆಣಕಿ. ಇದೇ ಭಂಡಾರಕ್ಕೆ ಕೆಣಕಿ, ಇದೇ ಸಿದ್ಧರಿಗೆ ಕೆಣಕಿ. ಹೌದಾ? ನೋಡ್ರಿ, ಏನಾಗ್ತದ? ಆಗಿನ ಕಾಲದೊಳಗ ಏನಾಗ್ತಿತ್ರಿಪ್ಪ? ಸಿದ್ದಾಪುರ ಮುತ್ತೆ ಬೇಡ್ಕೊಳಕ್ ಹೋಗ್ಬೇಕು ನೋಡ್ರಿ. ಹಳ್ಳಿ ಹಾಕಿದ್ರು ಮಾರಾಯಿಗಳು ಬೇಡ್ಕೊಳಾಕಿದೆ. ಹಾಲು ಕೊಪ್ರ ಏನಾವ್ರಿದ? ಹಾಲು ಕೊಪ್ರನೇಲಿಪ್ಪ. ಗುಂಡ ಖರ್ಚಿಗೆ. ಹೌದಾ? ಗುಂಡ ಖರ್ಚಿಗೆ ಗೌಡ್ರ ಕಣಕ್ ಆಗಿನ ಕಾಲದಾಗ
ಹೌದು ಹೋದ ಇಲ್ಲಿ ಮನುಷ್ಯ ಒಬ್ಬ ಒಡೆಯರ್ ಮುತ್ಯ ಒಡೆಯನ ಮನುಷ್ಯ ಹೋಗಿ ಆಗಿನ ಕಾಲ ಬರ್ತಾನ ಬಾಳ ಹೌದಾ ಹೋಗಿ ಹೋಗಿ ಕಂಬಳಿ ಹಾಸಿಗೆಸಿಂದ ಕಂಬಳಿ ಹಾಸಿ ಗೌಡ್ರ ಕಣದಾಗ ಹೋಗಿ ಕೂತ ಕುಂತ ಗೌಡ್ರಿ ಏನ್ರ ಹಾಕ್ತಾರ ಗೌಡ್ರಿ ಏನ್ರ ಹಾಕ್ತಾನ ಗೌಡ್ರಿ ಏನ್ ಅನ್ಬೇಕ್ರಿ ಏನ್ ಅನ್ಬೇಕ್ರಿಪ್ಪ ಏನೋ ಸುಳ್ಳೆ ಮಗನ ಏನ್ ನೀ ದುಡ್ದಿದೆ ಮಾಡಿದೆ ಏನ್ ಮಾಡಿದಿಲ್ಲ ಕಣದಾಗ ರಾಶಿ ಕಣದಾಗ ಬಂದು ಕುಂದ್ರಲಾಕ ಇಲ್ಲಿ ಏನಿಟ್ಟಿ ಮಗನೇ ಹೊಡಂಗಿಲ್ಲ ಹೋಗ ಕಂಬಳಿ ತಗೊಂಡ್ ಬಂದ್ ಬಿಡುದನ ಹಂಗೆ ಕಂಬಳಿ ತಗೊಂಡ ಬಂದ್ ಬಿಡುದನ ಅಂದ ಕೊಡದ್ರು ಕೆಟ್ಟ ಐತ್ರಿ ಮುತ್ಯಾಗ ಕೆಟ್ಟ ಅಸಹ್ಯ ಆತು ಯಪ್ಪ ನಮ್ಮಪ್ಪ ಮಸೀದ್ ಮುತ್ಯ ಭಕ್ತಗ ಭಾಗ್ಯ ತಂದಾನ ಹುಟ್ಟ ಬಂಜರಿಗೆ ತೊಟ್ಟಲು ತಂದಾನ ಒಂದ್ 4 ನನ್ನ ಮಕ್ಕಳಿಗೆಲ್ಲ ಬರ್ತಾನೆ ಬೇಡಾನ ಬೇಡಿಕೊಳ್ಳುವ ಅಧಿಕಾರ ನಮಗಿಟ್ಟಾನ ಕೊಡುವ ಅಧಿಕಾರ ನಿಮಗ್ ಕೊಟ್ಟಾನಪ್ಪ 4 ಬಗಸಿ ಜ್ವಾಳ ಕೊಟ್ಟಿದ್ರೆ ಏನು ಕೇಳಾಗ್ತಿದ್ದಿಲ್ಲ ಗೌಡ ಹಂಗೆ ಬೇದ್ ಕಳಿಸಿ ಕಣ್ಣಾಗ ನೀರು ಸುರ್ಯಾಕತ್ತು ಹೊಳ್ಳಿ ಸಿದ್ದಾಪುರಕ್ಕೆ ಬಂದು ಮನೆಯಾಗ ಮುದುಕಿ ರೊಟ್ಟಿ ಮಾಡ್ಬೇಕಂದ್ರೆ ಹಿಟ್ಟಿಲ್ಲ ಇಲ್ಲ ಅಂತ ಬಡತನದೊಳಗ ಬಂದ ಮನ್ಯಾಗ ಕೂತಿದ್ದ ಅಂದಳು ಯಪ್ಪ ಏನಾರ ತಂದೇನು ಅಂದಳು ಏನು ಇಲ್ಲ ಯವ್ವ ಏನೋ ತಂದಿಲ್ಲ ಗೌಡ ಮಾತ್ರ ಬಾಳ ಕೆಟ್ಟ ಅಂದ ಮಾತ ಕೆಟ್ಟ ಅಂದಳು ಹೌದಾ ಏನಂದ ಹೆಂಗ ಬೇದ ಕಳಿಸದ ಹೆಂಗ ಬೇದ ಕಳಿಸ್ಯಾನಂದ ಗಣಿ ಅವಾಗ ತಾಯಿ ಅಂದಳು ಯಾಕೆ ಅಂದೋಳ್ಯಾಕ ಕಳಪ್ಪ ಅನ್ನೋ ಅಧಿಕಾರ ದೊಡ್ಡವ್ರ ಅಂತಾರ ಬಿಡು ಅವ್ರ ಅನ್ನೋ ಅಧಿಕಾರದಿಂದ ಇವಾಗ ಹೊಟ್ಯಾಗ ಹುಕ್ಕಲಾಕತ್ತಿತ್ರಿ ಅದಕ್ಕೆ ಹೇಳ್ಯಾರ ತುದಿ ನಾಲ್ಗಿ ಮ್ಯಾಗೆ ಇರ್ತದ ಅವ್ರಿಗೆ ವಿಷ ಇರ್ತದ ಅವ್ರ ಅವ್ವ ಏನು ಕೇಳಿದ್ರಲ್ಲ ಏನಂತಾನ ಮನೆಯಾಗ ಬಂದ ಕೂತಿದ್ದ ಅಂದ ಏನಂತ ಯವ್ವ ಊಟ ಮಾಡಂಗಿಲ್ಲ ಇವತ್ತ ನೀ ಮತ್ತೊಂದು ಮನಿ ಹಿಟ್ಟು ತಂದು ನನಗೆ ಊಟ ಮಾಡಿಸ್ಬೇಕಂತ ಮಾಡಿಕರೆ ನಾ ಊಟ ಮಾಡುದಿಲ್ಲ ನಾ ಊಟ ಮಾಡಂಗಿಲ್ಲ ಮತ್ತೆ ಹೆಂಗ ಓದ್ತ ಮಾತ್ ಕೇಳ್ತ ಯಾವಾಗ ಊಟ ಮಾಡ್ತಿ ಅಂತ ಕೇಳಿದ ತಾಯಿ ಏನಂತಾನ ಅವನ್ನ ಹೋಗಿ ಮಣ್ಣು ಕೊಟ್ಟು ಅವಾಗ ಏನ ದಕ್ಷಿಣ ಕೊಡ್ತಾರ ನೋಡ್ರಿ ಮಣ್ಣು ಕೊಟ್ಟಗಳನೆ ಏನ್ರಿಪ್ಪ ಏನ ಹೆಣದ ಮ್ಯಾಗ ದಕ್ಷಿಣ ಕೊಡ್ತಾರ ನೋಡ್ರಿ ಆ ಮಗನ ದಕ್ಷಿಣ ತಗೊಂಡ ಬಂದೇ ಊಟ ಮಾಡ್ತೀನಿ ಅಂದ ಧರ್ಮೇಜ ಇಸ್ಕೊಂಡು ಬಂದೆ ಅವನ ಧರ್ಮೇಜ ಇಸ್ಕೊಂಡ್ ಬಂದೆ ಊಟ ಮಾಡ್ತೀನಿ ಅಂದ ಅಲ್ಲಿತನ ಊಟ ಮಾಡಂಗಲತ್ತ ಕೂತ ಏನ ಸೂರ್ಯ ಹೊಂಟಿದಲ್ಲ ಗೌಡ್ರ ಸುದ್ದಿ ಬತ್ತ ಹಾದ್ರ ಗೌಡ್ರು ಹೋಗಿ ಧರ್ಮೇಜ ಇಸ್ಕೊಂಡ್ ಬಂದೆ ಊಟ ಮಾಡ್ಯಾರಿ ಊರಾಗ ಅದಕ್ಕೆ ಸಿದ್ದಾಪುರ ಇದು ಬೂದಿ ಮುಚ್ಚಿದ ಕೆಂಡದಿಲ್ಲಿ ಮಲ್ಲೈ ಮುತ್ಯ ಅಂತಿದ್ನತ್ತ ಆಗಿನ ಕಾಲಕ್ಕೆ ಮಲ್ಲೈ ಮುತ್ಯ ಸಿದ್ಧ ಸುದ್ದಿದ್ದಪ್ಪ ಅಂತಂದ್ರೆ ಶಿವ ಇದ್ದಲ್ಲಿ ಬರ್ತಾನ ಮಕ್ಕಳ್ರಿ ಅಂತಿದ್ದ ನೀ ಜಳಕಾರ ಮಾಡು ನೀ ಹಂಗೇರಿ ಅಡ್ಡಾಡು ಸಿದ್ಧ ಸುದ್ದಿದ್ದಂದ್ರೆ ಶಿವ ಇದ್ದಲ್ಲಿ ಬರ್ತಾನತ್ತ ಸಿದ್ಧ ಸುದ್ದ ಇದ್ದ ಅಂದ್ರೆ ಇದ್ದಲ್ಲೇ ಬರ್ತಾನ ನೋಡ್ರಿ ಏನ್ರಿಪ್ಪ ಇದೇ ಸಿದ್ದಾಪುರ ಒಳಗ ಏನಾಗ್ತು 30 ವರ್ಷ 40 ವರ್ಷ ಹಿಂದ ಆದ ಕತಿ ಏನ್ರಿಪ್ಪ ಸಿದ್ದಾಪುರ ಊರಾಗ ಎಲ್ಲಾ ಹಿರಿಯರು ಕೂಡ್ಕೊಂಡ ಏನ್ ಮಾಡ್ತಾರ ಅಮಸಿದ್ಧ ಮುತ್ಯನ ಮೂರ್ತಿಗೆ ಒಂದ ಸಣ್ಣ ಚಿಕ್ಕಿ ಬಿದ್ದಿತ್ತು ಅಂದ್ರ ಒಂದ ಚಿಕ್ಕಿ ಬಿದ್ದಿತ್ತು ಅವ್ರೆಲ್ಲಾ ಹಿರಿಯರು ಊರಾನ ಹಿರಿಯರು ಕೂಡ್ಕೊಂಡಂದ್ರತ ಏನತ್ತ ಈ ಮೂರ್ತಿ ಒಂದು ಹೊಳೆಯಾಗ ಹೋದ ಬಿಟ್ಟು ಕೆಸಿಂದ ಮತ್ತೊಂದು ಹೊಸ ಮೂರ್ತಿ ಮಾಡಿಸಿ ಗುಡ್ಯಾಗ ಇಟ್ಟು ಪೂಜೆ ನಡಿಲಿ ಮುಕ್ಕಾದ ಮೂರ್ತಿ ಗದಿಗೆ ಮ್ಯಾಗ ಇರಬಾರ್ದು ತಿಳ್ಕೊಂಡು ಎಲ್ಲಾ ಹಿರಿಯರು ಕೂಡ್ಕೊಂಡ ಟರಾವ್ಸಿದ್ರ ಟರಾವ್ ಮಾಡಿ ಮೂರ್ತಿ ಒಯ್ದ್ರತ್ತ ಆ ಮೂರ್ತಿಯನ್ನ ಓದಬೇ ಕೃಷ್ಣಾ ನದಿಯಾಗ ಬಿಟ್ಟು ಬಂದ್ರು ಆಗಿನ ಕಾಲಾಗ ಎತ್ತಿನ ಬಂಡಿ ಹುಡ್ಕೊಂಡ ಒಯ್ದ್ರತ್ತ ಊರಾಗಿನ ಸಾವಿರಾರು ಮಂದಿ ಮೂರ್ತಿ 18 ಪಗಡಿ ಜಾತಿ ಜನ ಎಲ್ಲ ಹೋಗಿ ತುಂಬಿರುವಂತ ಹೊಳೆಯಾಗ ಕೃಷ್ಣಾ ನದಿಯಾಗ ತುಂಬಿ ಹರಿತಿತ್ತು 2 ದಂಡಿ ತುಂಬಿ ಹರಿಯಕತ್ತಿತ್ತು ದಂಡಿಗೆ ಬಿಟ್ಟೇವಂದ್ರ ಮತ್ತ ಮೂರ್ತಿ ಯಾರ್ದಾರ ಕಾಲಿಗೆ ಹತ್ತದ ತಿಳ್ಕೊಂಡ ಈಸು ಬರುವ ಮನುಷ್ಯನ ಕಳಿಸಿ ನಡು ಹೊಳ್ಯಾಗ ಹೋಗಿ ಮೂರ್ತಿ ಇಟ್ಟು ಹೊಡ ಮಾಡಿ ಬಂದ್ರು ಬೆಟ್ಟ ಕೆಚ್ಚಿನ ಹೊಳ್ಳಿ ಸಿದ್ದಾಪುರಕ್ಕೆ ಬಂದ್ರು ಏನಾತ್ರಿಪ್ಪ ಮತ್ತೊಂದು ಮದಿದಿಂದ ಮೂರ್ತಿ ಮಾಡಿಸಿ ತಂದು ಗುಡಿಯಾಗಿಟ್ಟು ಪೂಜೆ ನಡೆದು ನೋಡ್ರಿ ಏನಾಗ್ತು ಆ ಮೂರ್ತಿ ಎಂದಾಗ ಬಿಟ್ಟು ಬಂದ್ರಲ್ಲ ಚಲೋ ಆಯ್ತು ನೋಡಿ ಸಿದ್ದ ಗುಡಿಯಾಗಿದ್ದ ಮುತ್ಯಾಗ ನಿದ್ದಿನಿ ಹತ್ತಲಿಲ್ಲ ಅವಾಗ ಹೌದ್ ಏನಾತ್ರಿಪ್ಪ ಅವಂದ ಏನತ್ತ ಊರಾಗಿರ್ತಕ್ಕಂತ ಹಿರಿಕುರುಬನ ಕನಸನ್ಯಾಗ ಹೋದ ಹೌದ್ ಏನ್ ಹೇಳ್ತಾನ ಹಿರಿಕುರುಬ ಹೋಗಿ ಊರ ಹಿರಿಯರಿಗೆ ಹೇಳು ನಾನು ಕೃಷ್ಣಾ ನದಿಯಾಗಿ ಅದೀನಿ ಅದೇ ಜಾಗಕ್ಕೆ ಅದೀನಿ ನಾ ಎಲ್ಲಿ ಹೋಗಿಲ್ಲ ನನ್ನ ಹೊಳ್ಳಿ ತಗೊಂಡು ಬಂದು ಇದ್ದ ಸ್ಥಾನಕ್ಕೆ ನಾನು ಶುದ್ಧ ಮಾಡಿದ್ರೆ ಬಿಡ್ತೀನಿ ಮಕ್ಕಳೇ ಇಲ್ಲಕ್ಕೆ ದಿನ ಒಬ್ಬೊಬ್ಬರು ನುಂಗುತ್ತೀನಿ ಅಂದ ಹೌದು ಊರಾನ ಹಿರಿಯರೆಲ್ಲ ದಿನ ಒಬ್ಬೊಬ್ರು ನೋಡ್ರಿ ಏನ್ ನಡೀತು ಅವ ಹಿರಿಕುರು ಮನುಷ್ಯ ಯಥಾರ್ಥ ಮನುಷ್ಯ ಇದ್ದ ಬಂದು ಊರಾನ ಹಿರಿಯರಿಗೆ ಹೇಳವ ಒಡೆಯರಿಗೆ ಹೇಳವ ಮಾರಾಯಿಗಳಿಗೆ ಹೇಳವ ಯಾರೋ ತಲೆಗೆ ಹಾಕೊಳ್ಳ ನಿಷೇಧಾಗ ಯಾರು ಮಾತಾಡ್ತದೆ ಬಿಡೋದು ನನ್ನವ್ರು
ಅನ್ನೋರು ಅದನ್ನ ತಲೆಗೆ ಹಾಕೊಳ್ಳಿಲ್ಲ. ಆದ್ರ ಊರಾಗ ದಿನ ಒಬ್ಬೊಬ್ರು ಹಿರಿಯರು ನೋಡ್ರಿ ಏನು ಎಲ್ಲಾ ಹಿರಿಯರ ತೀರ್ಕೊಂಡು ಹೊಂಟ್ರು. ಒಬ್ಬರು ಒಬ್ಬನ ಮಣ್ಣ ಕೊಟ್ಟು ಬರೋದ್ರಾಗೆ ನಾಳೆಗೆ ಏನದ ನಂಗ ಆಕತ್ರಿ. ಹೌದು, ಇನ್ನೊಬ್ಬ ತೀರ್ಕೊಳ್ಳುವಂತ ಟೈಮೇ ನೋಡ್ರಿ ಊರನೇ ರಣ 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 ನಕತ್ತು. ಹೌದಾ, ಎಲ್ಲರಲ್ಲಿ ಭಯ ಭೀತಿ ಒಬ್ಬರಿಗೆ ನೆಮ್ಮದಿ ಇಲ್ಲಾರ್ದಂಗ ಆಯ್ತು. ಹೌದಾ, ಆಗಿನ ಕಾಲ ಕೆಲವೊಂದು ಮಂದಿ ಅಂದ್ರತ ಆ ಹಿರಿಕುರು ಬೇನೆ ಹೇಳತ್ತಿದ್ದು ಕೇಳು ಅವನ ಮಾತು. ಹಿರಿಯ ಕುರುಬರ ಹೇಳಕತ್ತೇನ ಮತ್ತ ನೋಡ ಮತ್ ತುಂಬಿದ ಹೊಳೆಯಾಗಿ ಬಿಟ್ಟು ಬಂದೇವಿ. ದಂಡಿಗೆ ಬಂದ ಕುಂದಿರ್ತೀನಿ ಅಂತ ಹೇಳ್ಯಾನತ್ತ. ಇನ್ ಹೆಂಗ ಮಾಡುದು ಮಂದಿ ನೋಡಿದವ್ರ ನಗ್ತಾರ. ನಗ್ತಾರ ಹೋಗ್ಯಾರ ಬರು ನಡ್ರಿ. ಹೊಳೆಯಾಗಿ ಬಿಟ್ಟು ಬಂದೇವಿ. ಹೌದಾ, ಹೊಳ್ಳಿ ಮೂರ್ತಿ ತರಾಕ ನಾವ್ ಹೊಂಟೇವಂದ್ರ ನೋಡಿದವ್ರು ನಗ್ತಾರ. ಹೌದು, ಏನ್ ಯಾಕಾಗಲ್ಲಕ್ಕ ಯಪ್ಪ ನಮ್ಮನ್ನ ತೇಲಸಾವ್ನು ನೀನೇ ಮುಣಗ್ಸಾವ್ನು ನೀನೇ ಮೋಕ್ಷದ ಅಮಸಿದ ಮುತ್ತೆ ನೀನೇ ಕಾಯವ ತಿಳ್ಕೊಂಡ ಮುತ್ತೇನ ಮ್ಯಾಗ ಬಾರ್ ಹಾಕಿ ಅಮಸಿದ ಮುತ್ತೇನ ಮುಂದ 11 ಮಂದಿ ಊರಾನ ಒಂದ್ 10-11 ಮಂದಿ ಎಲ್ಲಾರು ಕೂಡ ಜಾಮ ಜಳಕ ಮಾಡಿ ನೇಮ ನಿಷ್ಠೆ ಮಾಡಿ ಒಂದ್ 8 ಎತ್ತಿನ ಬಂಡಿ ತಗೊಂಡು ಎತ್ತಿನ ಬಂಡಿ ಇಲ್ಲ ನೀ ಹೊಂದ್ಸ್ಬೇಡ ಮತ್ ಹಿಂದಾಡಿ ಅವ್ರ ತಪ್ಪು ತಿಳಿತಾರ. ಯಾಕ್ರಿ ನಾನು ಎತ್ತಿನ ಬಂಡಿ ತಗೊಂಡಿಲ್ಲ. ಅವ್ರೆಲ್ಲಾರು ಒಂದ್ 8-10 ಮಂದಿ ಹುಡುಗರು ಅದು ಮಡಿಲಿಂದ ಮುತ್ಯಾಗ ಸ್ವಾಮಿ ಒಬ್ಬರ ಹಿಂದ ಒಬ್ಬರು ಹೋದ್ರು. ಕೃಷ್ಣಾ ನದಿಗೆ ಹೊಂಟಿದ್ರು. ಹೌದಾ, ಮುದುರ ಮುಂದೆ ಹೋಗೋತ್ ಮಂದಿ ಕೇಳಿದ್ರತ್ತ ಏನತ್ತ ಏನ್ರಿ ಎಲ್ಲಿ ಹೊಂಟ್ರಿ ಎಲ್ಲಿಗೆ ಹೊಂಟಿರಲಿಲ್ಲ ಅಮಾಸಿ ಹೊತ್ತೊಂಡದ್ರಾಗ ಅಂತ ಕೇಳಿದ್ರು. ಹೌದಾ, ಅವ್ರಂದ್ರು ಏನತ್ತ ಸಿದ್ದಾಪುರ ಮುತ್ಯಾನ ಮೂರ್ತಿ ಹೋದ ಕೃಷ್ಣಾ ನದಿಯಾಗಿ ಬಿಟ್ಟು ಬಂದೇವಿ. ಮುತ್ಯ ನೀವ್ ಯಾನು ಹುಡುಕ್ಯಾಡಿ ಬ್ಯಾಡ್ರಿ, ನೀವು ಬರಗೂಡದ ನಾ ದಂಡಿಗೆ ಬಂದು ಕೂತಿರ್ತೀನಿ. ನಾ ಬರುದ್ರಾಗೆ ದಂಡಿಗೆ ನಿಂತಿರ್ತೀನಿ. ನಾನು ಹೊಳೆ ತಗೊಂಬರ್ರಿ ಅಂತ ಹೇಳ್ಯಾನ. ಅದಕ್ಕೆ ತರಾಕ್ ಹೊಂಟೇವಿ ಅಂದ್ರಿ. ಬಿಟ್ಟು ಮೂರ್ತಿನ ತರಾಕ್ ಹೊಂಟೇವಿ. ನೋಡ್ರಿ ಏನಾಯ್ತು ಅಲ್ಲಿ ಮುದೋರ ಮುಂದೆ ಮಂದಿ ಅಂದ್ರತ ಏನತ್ತ ಹುಚ್ಚು ಕುರುಬರತ್ತ ಹಿಂದೆ ಹಿರಿಯರ್ ಹತ್ತಿದ್ರು. ಸುಳ್ಳತ್ ಮಾಡಿದೇವ್ ನಾವು. ಅವ್ರೆಲ್ಲಾ ಈ ಕುರುಬರ ಮಂದಿ ಸುಧಾರ್ಥ ಮಾಡಿದೇವಿ. ಇನ್ನ ಈ ಸುಳೆ ಮಕ್ಕಳು ಸುಧಾರ್ಥ ಇಲ್ಲ ಅಂದ್ರ ಅವ್ರು ಹೌದು ಟಿಂಗಲ್ ಮಾಡಿದ್ರು. ಟಿಂಗಲ್ ಮಾಡಕತ್ತೀರಿ. ಹೌದಾ, ಅವ್ರೇನೇ ಟಿಂಗಲ್ ಮಾಡಕ್ ಕಡೆ ಎಲ್ಲ ಅಮಸಿದ ಮುತ್ಯ ನಿನಗೆ ಕೂಡಿಯದ ತಿಳ್ಕೊಂಡು ಸಿದ್ದಾಪುರ ಹಿರಿಯರೆಲ್ಲ ಸಿದ್ದಾಪುರ ಮಂದಿ ಎಲ್ಲ ನಡ್ಕೋತ ಹೋದ್ರು ಹೊಳಿಗೆ. ಕಿವಿಲೆ ಕೇಳಿದ್ರು ಕಿವಿಲೆ ಬಿಟ್ಟು ಕೃಷ್ಣಾ ನದಿ ಹೋದ್ರು. ಹೌದಾ, ನೋಡ್ರಿ ಸೂರ್ಯ ಚಿಮಿ ಹೊಂಡ್ತಿದ್ದ ಅಮಾಸಿ. ಹೌದಾ, ಕೃಷ್ಣಾ ನದಿ ಒಳಗ ಮುಳುಗಿ ಏನು ಹೋಗಿರ್ತಾರಲ್ಲ ಎಲ್ಲಾರು. ಹೌದಾ, ಕೃಷ್ಣಾ ನದಿ ಒಳಗ ಮುಳುಗಿ ಸೂರ್ಯನ ಕಡೆ ನಮಸ್ಕಾರ ಮಾಡಿ ಹಿಂಗ ಹೊಳ್ಳಿ ಬಲಕಿನ ಮಗ್ಗ ಹೊಳೆ ನೋಡಿದ್ರಾಗೆ ಅವ್ರ ಹಿಂದೆ ಆ ದಂಡಿಗೆ ತುಂಬಿದ ಹೊಳೆಯಾಗೆ ಕೂತಿದ್ದ ಮುತ್ಯ. ಹೌದು ಭಗವಂತನ ಮೂರ್ತಿ ನೋಡಿ ಸೂರ್ಯನ ಕಡೆ ಮಾಡಿ ಮೇಲೆ ಅದೇ ಮುಳಿಗೆ ಎದ್ದಾರ. ಅದೇ ಮುಳಿಗೆ ಹೇಳುದ್ರಾಗೆ ಮೂರ್ತಿ ನೀರಾಗ ದಂಡಿಗೆ ಬೆನ್ನಿಗಿಂದೆ ಬಂದದ ಮೂರ್ತಿ. ಬೆನ್ನಿಂದನೇ ಮುತ್ಯಾನ ಮೂರ್ತಿ ಕೂತಿತ್ತು. ಹೌದು, ಮುತ್ಯಾನ ಮೂರ್ತಿ ನೋಡಿ ಎಲ್ಲಾರು ಆನಂದಾಗಿ ಅಮೋಕ್ಷಿತ ಮಹಾರಾಜಕ್ಕೆ ಜಯಕಾರವನ್ನು ಜೈಕಾರ ಹಾಕಿ ಆನಂದಾಗಿ ಕುಣಿದಾಡಿ ಕುಪ್ಪಳಿಸಿ ಕುಣಿದಾಡಿದ್ರು. ಹೌದು, ಆ ಮುತ್ಯಾನ ಮೂರ್ತಿ ಹೊಳ್ಳಿ ತಗೊಂಡು ಬಂದು ಅದನ್ನೆಲ್ಲ ಶುದ್ಧ ಮಾಡಿ. ಹೌದಾ, ಅದನ್ನ ಹೊಳ್ಳಿ ಹೋಮ ಹವನವನ್ನ ಮಾಡಿ ಆ ಮಾರೇಗಳ ಹಸ್ತದಿಂದ ಹೊಳ್ಳಿ ಮುತ್ಯಾನ ಗುಡಿಯಾಗ ಕುಂದರ್ಸ್ಯಾರ. ಇವತ್ತಿಗೆ ಅದ ಇಲ್ಲೇ. ಮತ್ತ ಇವು ಸಿದ್ಧರ ಪೌಡ್ ಅಂತೀರಿ. ಓ ಮಾಸ್ತರ್ ಯಾವ್ದ್ರ ಪೌಡು? ಮತ್ತ ನಿಮ್ಮ ಶರಣರು ಯಾರ ಹೊಳಗಿದ್ದ ತಗೊಂಬಂದಾರನ್ರಿ? ಬಿಡಿಸಿರ್ಲ ಹಂಗ ತಪ್ಪೇನದ? ನೀವು ಬರೇ ಮೂರ್ತಿ ತಗೊಳ್ರಿ ಬೇಡ, ನಿಮ್ಮ ದಂಡ್ಯಾಗ ಹೋಗಿ ಬಿಡ್ತೇವೆ. ನೀವು ಹೊಳೆ ಬರ್ರಿ, ಬರೇ ನಿಮ್ಗೆ ಅಟ್ಟೆ ನೀವು ಮನುಷ್ಯರೇ ಹೊಳೆ ಬರ್ರಿ. ಕರೆ ಭಾವಡ ಬಹಳ ಒಂದು ದಿನ ಅಲ್ಲ, ಒಂದು ಜನ್ಮ ಹೇಳಿದ್ರು ಮುಗಿಯಲ್ಲ. ಈ ಊರಿನ ಕೀರ್ತಿ ಒಂದು ದಿನ 2 ದಿನ ಅಲ್ಲ, ಒಂದು ಜನ್ಮಾಂತರದಾಗ ಎಷ್ಟೋ ಜನ್ಮ ಹೇಳಿದ್ರು ಕೂಡ ಮುಗಿಲಾರದ ಮಾತದ. ಅಂತ ಮಾತ್ಮರಿ ಜಾಗದಾಗ ಹುಟ್ಟ್ಯಾರ. ಹೌದು, ಸುಮ್ಮ ಏನೋ ಇರ್ಲ ತಿಳ್ಕೊಂಡ ಸಂಕನಾಳ ಗುರ್ಲಿಂಗ್ ಮಾಸ್ತರ, ಹೌದು, ನಮ್ಮ ಹಳ್ಳೂರ್ ಸತ್ಯಪ್ಪ ಮಾಸ್ತರ್ನ ಕರೆಸಿ ಒಳ್ಳೆ ಅನುಭವಿಗಳದಾರ 4 ಮಂದಿಗೆ. ಏನೇ ತಮ್ಮ ಭಗವಂತ ಬುದ್ಧಿ ಕೊಟ್ಟಟ್ಟು ತಿಳಿ ಹೇಳ್ತಾರನ್ನುವಂತ ಮಾತಿಗಾಗಿ ನಾಗರಾಯ ಗೌಡ ಏನ್ ಮಾಡ್ದ? ನಿಮ್ಗೆಲ್ಲಾ ಕತ್ತಿನೇ ಗೊತ್ತದ, ನೀವೆಲ್ಲಾ ದಿನ ನಾಟಕನೇ ಮಾಡ್ತೀರಿ. ಸುಮ್ಮನೆ ನೆಪ್ ಮಾಡಿ ಕೊಡುದಟ್ಟೆ. ನೆಪ ಮಾಡಿ ಕೊಡುದದ. ಹೌದಾ, ನಾಗರಾಯ ಗೌಡ ಏನ ಮಾಡ್ತಿದ್ದ? ಆಗಿನ ಕಾಲೊಳಗೆ ಕೈಲಾಸದಾಗ ವಚನ ಕೊಟ್ಟಿದ್ದ. ಏನತ್ತ? ಹಿಂದಿನ ಜನ್ಮದಾಗ ನಾಗರಾಯ ಗೌಡ ಏನಾಗಿದ್ದ? ಸೋಪಾನ್ ಅನ್ನುವಂತ ಬಾವಿ ಒಳಗ 7 ಅಡಿ ಘಟಸರ್ಪ ಆಗಿದ್ದ.
ಹೌದ್ 7 ಹೆಡಿ ಘಟಶರ್ಪ ಮೊದಲಿನ ಜನ್ಮದಾಗ ಅಮಸಿದ ಮುತ್ತೆ ಸೀತಾ ತರಕ್ ಹೋದಾಗ ಅಡ್ಡಗಟ್ಟದಾಗ ಹೇಳ್ದವಂಗ ಏನಂತ ಈಗ ಕೈಲಾಸಾಗ 7 ಅಡಿ ಘಟ ಸರ್ಪ ಅದೀಯಪ್ಪ. ಹೌದು, ನೀ 7 ಅಡಿ ಸರ್ಪ ಹೋಗಿ ಮುಂದೆ ಭೂಲೋಕದಾಗ 7 ಹಟ್ಟಿ ನಾಗರಾಯ ಗೌಡಾಗಿ ಬಾ. ನಾಗರಾಯ ಗೌಡಾಗಿ ನೀ ಬಾ, ನಿನ್ನ ಮನಿತನ ನಾನೇ ನಿನ್ನ ಮಡ್ಡಿ ಮಠ ಬರ್ತೀನಿ. ನಿನಗ ಕಣ್ಣು ಕೊಟ್ಟಿದ್ದ ಕೂನಿತ್ತಂದ್ರ ನೀ ಕೈಲಾಸ ನಿನ್ನ ಕಣ್ಣು ಕೊಟ್ಟಿದ್ದ ಅರಿವು ಇತ್ತಂದ್ರ ನೀ ನನಗೆ ಹೆಣ್ಣು ಕೊಡು. ನೀ ನನಗೆ ಹೆಣ್ಣು ಕೊಡು, ನನ್ನ ಕೂನ ಹಿಡಿಯಕತ್ತ ತಮಸಿದ ಮುತ್ತ ಹೇಳಿದ್ದ. ಹೌದಾ, ಕೊಟ್ಟ ಮಾತಿನ ಪ್ರಕಾರವಾಗಿ ನಾಗರಾಯ ಗೌಡ 7 ಹೆಡಿ ಘಟಶರ್ಪ ಹೋಗಿ 7 ಹಟ್ಟಿ ಗೌಡಾಗಿ ಬಂದ. ಗೌಡಾಗಿ ಬಂದ. ಹೌದಾ, ಕೈಲಾಸದೊಳಗಿರ್ತಕ್ಕಂತ ಬಾಳಕಾವತಿನೇ ಪದ್ಮಾವತಿಯಾಗಿ ನರುಟ್ಟಿ ನಾಗರಾಯನ ಗೌಡನ ಮಗಳಾಗಿ ಬಂದಳು. ಹೌದು, ಕೂನ ಹಿಡಿತಾರೇನಂತ ಅಮೋಘ ಸಿದ್ಧಮುತ್ಯ ಬ್ಯಾರೆ ರೂಪ ತೊಟ್ಟು ಹೋಗ್ಯಾನ. ಮುಪ್ಪನ ಮುದಕ್ಕಾಗಿ ಕನ್ಯಾ ಕೇಳಕ್ ಹೋದ. ಕನ್ಯಾ ಕೇಳಾಕ ನಾಗರಾಯ ಗೌಡನ ಮನೆಗೆ ಹೋದ. ನಾಗರಾಯ ಗೌಡಗೆ ಎಂತ ಶ್ರೀಮಂತಗಿತ್ರಿ, ಎಂತಾದ್ರಿಪ್ಪ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಆನಿ ಅಂಬಾರಿ ಕುದುರೆ ಪಾಗ ಹಾ ಎಮ್ಮೆ ಗೋದನ ದವಣಿಗೆ ಕಟ್ಟಿದ್ದ. ಹೌದು, ಕೈಕಾಲತ್ತವ್ರ ಕೈಕೋ ಮಂದಿ, ಚೌರಾಬಿ ಸಾವಿರ ಮಂದಿ, ಹಳ್ಳಿ ಹಾಸಿಗೆ ಹೂವಿನ ಹೊಚ್ಚಿಗೆ ಬಂಗಾರ ಮಂತ್ ಬೆಳ್ಳಿ ಹಾಕಿದ್ದು ಗೌಡಗ. ಎತ್ತಿನ ಬಂಡಿ ಗಾಲಿಗೆ ಹೆರಿ ಎಣ್ಣೆ ಹಾಕ್ತಿದ್ದಿಲ್ಲತ್ತ, ಬೆಣ್ಣೆ ಹಚ್ತಿದ್ನತ್ತ ಗೌಡ. ಅಂತ ಶ್ರೀಮಂತಿಗಿತ್ತು ನಾಗರಾಯ ಗೌಡಗ. ಅಮಸಿದ್ದ ಮುತ್ತೆ ಹೋಗಿ ಮುಪ್ಪನ ಮುದಕ್ಕಾಗಿ ಕನ್ಯಾ ಕೇಳದ. ಏನಂತಾನ ಗೌಡ? ನಾಗರಾಯ ಗೌಡ ಕೂನ ಹಿಡಿಲಿಲ್ಲ. ಅವಾಗ ಧಿಕ್ಕಾರ ಮಾಡಿ ಕಳಿಸಿಕೊಟ್ಟ. ಇದೇ ಬೇಕಾಗಿತ್ತು ಅಮೋಘ ಸಿದ್ಧಮುತ್ಯ. ಅಮಸಿದ ಮುತ್ತೆಗ ಅದೇ ಬೇಕಾಗಿತ್ತ. ಹೌದಾ, ಅವಾಗ ನಿನ್ನ ಮಾತು ಕೊಟ್ಟಿರುವಂತ ಮಾತು ಮುರ್ತತ್ತು ಹೊಳ್ಳಿ ಗುಡ್ಡಕ್ಕೆ ಬಂದು ಅವಾಗ ನಾಗರಾಯ ಗೌಡನ ಅಷ್ಟೈಶ್ವರ್ಯ ಶ್ರೀ ಸಂಪತ್ತೆಲ್ಲ ಹಾಳಾಯ್ತು. ಹೌದು, ಎಲ್ಲಿ ಹೋಗಿ ಕೇಳ್ತಾನ್ರಿಪ್ಪ? ಸದರಗಿರಿಗೆ ಹೋಗಿ ಬಿಬಿ ಫಾತಿಮನ ಬಲ್ಲಿ ದೇವ್ರ ಕೇಳದ. ಏನ್ ಹೇಳ್ತಾರ? ಯಪ್ಪ, ಸಾಕ್ಷಾತ್ ಕೈಲಾಸದೊಡನೆ ನಿನ್ನ ಮನೆಗೆ ಬಂದಿದ್ದ ಗೌಡ. ಗುರು ತಡಿಲಿಲ್ಲ ಅವನಿಗೆ. ಗೌಡ ಗುರ್ತಡಿಲಿಲ್ಲ. ಹೌದಾ, ಅವನಿಗೆ ಧಿಕ್ಕಾರ ಮಾಡಿದಿ. ಹೊಳ್ಳಿ ನಿನ್ನ ಮಗಳ ಕೊಟ್ಟ ಅವಾಗ ದಾರಿ ಎರಿ ನಿನಗ ಹೊಳ್ಳಿ ಇದ್ದ ಶ್ರೀಮಂತಿಗೆ ಇದ್ದಂಗ ಅಕ್ಕದತ್ತ ಸದರಗಿರಿಯಾಗ ಬಿಬಿ ಫಾತಿಮಾ ದೇವ್ರು ಹೇಳದಾಕರ. ಅವಾಗ ನಾಗರಾಯ ಗೌಡ ಎಲ್ಲಿಗೆ ಬಂದ? ಮುಮ್ಮೆತ್ತಿ ಕೊಟ್ಟಿನ ಮಠ ದೀರ್ಘದಂಡ ನಮಸ್ಕಾರಗಳನ್ನು ಹಾಕಿ ಮಗಳ ಪದ್ಮಾವತಿನ ದಾರಿ ತನ್ನ ಮಗಳ ಪದ್ಮಾವತಿನ ದಾರಿ ಎರೆದು ಅಮೋಘ ಸಿದ್ಧ ಮುತ್ತಾಗ ದಾರಿ ಎರೆದ ಕೊಟ್ಟ. ಹೌದಾ, ನೋಡ್ರಿ ಏನಾತ? ಅವಾಗ ಅಮಸಿದ್ದ ಮುತ್ತ ಹೇಳ್ಯಾನ. ಏನತ್ತ? ಯಾವಾಗ ಕೈಲಾಸದಾಗ ಕೊಟ್ಟ ಮಾತ ನೀ ಮರ್ತಿ ಅಂದ್ರ ಗೌಡ, ಮರ್ತಿದಿ ಅಂದ್ರ ದೇವಿ ನಾ ನಿನ್ನ ಮಾರಿ ನೋಡಂಗಲ್ಲಂದ. ಹೌದು ಹೌದು ಹೌದಾ. ಮುದಕ್ರಿ ಏನ್ ಹೇಳ್ತಾನ? ನಮ್ಮಪ್ಪ ಏನ್ ಹೇಳ್ಯಾನ? ಏನತ್ತ? ಕೊಟ್ಟ ಮಾತು ನೀ ಮರ್ತಿದೆ ಅಂದ್ರ ಇನ್ನರ ಸೂರ್ಯ ಚಂದ್ರರವರೆಗೆ ನೆಲಗಂಗಿ ಹರಿವರೆಗೆ ನಿನ್ನ ಮಾರಿ ನಾ ನೋಡೋದು ಬೇಕಾಗಿಲ್ಲ, ನನ್ನ ಮಾರಿ ನೀ ನೋಡಬೇಡ, ನಿನ್ನ ದರ್ಶನ ನನಗ ಬೇಡ, ನನ್ನ ದರ್ಶನ ನಿನಗ ಬೇಡ ಅಂದ. ಹೌದು ಹೌದು, ಇನ್ನರ ಮರ್ತಿದ್ ಇನ್ನರ ಅರಿವು ಹಿಡಿದ ಬದುಕು. ಅವಾಗ ಮರ್ತಿದಿ ಇನ್ನರ ಅರೋಗ್ ಹಿಡಿದು ನಡಿ, ನೀ ಅರೋಗಿ ಹಿಡಿದಿ ಹೇಳ್ತಾರ ಪದ್ಮಾವತಿಗೆ ಅಮೋಘ ಸಿದ್ಧಮುತ್ಯ. ಪರಮಾವತಿಗೆ ಹೇಳ್ಯಾನ. ಏನತ್ತ? ಇನ್ನರ ಅರು ಹಿಡಿದು ನಡಿ, ನೀ ಅರುವಿಗೆ ಹಿಡಿದಿ. ಹೌದಾ, ಆಕಿನ ಅರಿಕೇರಿ ಒಳಗ ಅರಿವಿನ ಮನಿ ಕಟ್ಟಿ ಆ ಅರಿವಿನ ಮನ್ಯಾಗ ಪದ್ಮಾವತಿನ ಇಟ್ಟ. ಅರಿವಿನ ಮನೆಯಾಗ ಬುತ್ತಾಚಿದ ನಚ್ಚಿ ಆಯಿ ಪದ್ಮಾವತಿನ ಇಟ್ಟ. ಅದಕ್ಕೆ ಏನಂದ? ಅರಿವಿನ ಮನಿ. ಅರಿಕೇರಿ ಒಳಗ ಅರಿವಿನ ಮನಿ ಕಟ್ಟ್ಯಾನ. ಅರಿವಿನ ಮನಿ ಯಾಕಂದ್ರಿಪ್ಪ? ಅದಕ್ಕ ಅರಿವಿನ ಮನಿ ಅದಕ್ಕೆ ಯಾಕಂದಾರಂದ್ರ ಆ ಮನಿ ಒಳಗೆ ಯಾರು ಹೋಗ್ತಿದ್ರು ನೋಡ್ರಿ, ಏನಾಕಿತ್ತು ಅವ್ರಿಗೆ ಹಿಂದಿನ 7 ಜನ್ಮದಾಗ ಏನಿದ್ದೇವಿ, ಮುಂದಿನ 7 ಜನ್ಮದಾಗ ನಾವು ಏನಾಗಿ ಹುಟ್ಟುತ್ತೇವಿ ಅದು ಅರಿವಾಕಿತ್ತು. ಆ ಮನಿ ಒಳಗ ಅರಿವಾಗೋ ಸಂಬಂಧಾಗೆ ಅದಕ್ಕ ಅರಿವಿನ ಮನಿ ಅಂತ ಅಮಸಿದ್ದ ಮುತ್ತೆ ನಾಮಕರಣ ಮಾಡ್ಯಾನ. ಆ ಅರಿವಿನ ಮನ್ಯಾಗ ಆಯ್ ಪದ್ಮಾವನಿಟ್ಟ. ನಾ ಗುಡ್ದಾಗ ಹೋಗಿ ಮುದುಕ ಕೂತಾನ. ನಮ್ಮಪ್ಪ ಒಬ್ಬನೇ ಕೂತಾನ, ತನ್ನ ಮಕ್ಕಳನ್ನೇ ಗುಡ್ಡದ ಮ್ಯಾಗ ಯಾರನ್ನೂ ಇಟ್ಕೊಂಡಿಲ್ಲ. ಹೌದು, ಯಾರು ಇಲ್ಲ, ಒಬ್ಬನೇ. ಅವ ಒಬ್ಬನೇ ಕುಂತಾನ. ಹೌದಾ, ಹೆಂಡ್ರ ಬ್ಯಾಡ, ಮಕ್ಕಳ ಬ್ಯಾಡ, ಯಾರು ಬೇಕಾಗಿಲ್ಲ. ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನು ಲೋಕ ಸಂಚಾರ ಕಳಿಸದ. ಎಲ್ಲಾರನು ಗುಡ್ಡದ ಮ್ಯಾಗ ಒಬ್ಬನ ಇಟ್ಕೊಂಡಿಲ್ಲ. ಹೌದಾ, ಜಗತ್ತ ಕಲ್ಯಾಣ ಮಾಡ್ರಿ, ಜಗತ್ತ ಉದ್ಧಾರ ಮಾಡ್ರಿ, ಜಗತ್ತ ಜನರು ಕಣ್ಣೀರು ಒರೆಸ್ರಿಪ್ಪ. ನೀವು ಭಕ್ತರಿಗೆ ಕಣ್ಣೀರು ಒರೆಸ್ರಿ, ಬೇಡಿದವಾಗ ಬೆಕ್ಕಾರ ಕೊಡ್ರಿ, ಸತ್ಯದಿಂದ ಧರ್ಮದಿಂದ ನಡಿರತ್ತ ಮಕ್ಕಳಿಗೆ ಆಶೀರ್ವಾದ ಮಾಡಿ ಮುಮ್ಮೆಟ್ಟು ಕೊಡದಾಗ ಮುತ್ತೆ ಭಕ್ತರ ಸಂಬಂಧಾಗೆ ಕೂತಾನ. ಮತ್ತೆ ಯಾರು ತಮ್ಮ ಮಕ್ಕಳ ಸಂಬಂಧ ಕೂತಿಲ್ಲವ. ಹೌದು ಹೌದು ಹೌದು, ಮಾರಾಯಗಳಲ್ಲಿ
ಕಾಲಕ್ಕೊಬ್ಬೊಬ್ರು ಹುಟ್ಟ್ಯಾರ. ಅರಿಕೇರಿ ಸಿದ್ದಪ್ಪ ಮುತ್ಯ ಹುಟ್ಟದ ಪ್ರತಿಯೊಂದು ಕಾಲಕ್ಕೂ ಹುಟ್ಟ್ಯಾರಿ. ಆಗ ಹೇಳ್ಯಾರ ಮಾಸ್ತರು ಏನ್ರಿ? ಅರಿಕೇರಿ ಸಿದ್ದಪ್ಪ ಮುತ್ತನ ಕತೆ ಹೇಳಿದ್ರಿ. ಹೇಳ್ಯಾರಲ್ರಿ. ಅರಿಕೇರಿ ಸಿದ್ದಪ್ಪ ಮುತ್ಯನ ಪ್ರತಿ ಅವತಾರ ತಾಳಿ ಬಂದ ನನ್ನಪ್ಪ ಮನಿಮೆ ಮದಗೊಂಡ ಮುತ್ಯ. ಹೌದು, ಮೊದಲೇ ನೋಡ್ರಿ ಡಾಂಬಾರ ಗುಳಿಗಿ ಮಾರಿ ಹೊಟ್ಟೆ ಕಡ್ತಕ್ಕ ಮಾಡಿದ್ರತ್ತ ಮಲ್ಮಿ ಮುತ್ಯಾರು. ಹಂಗಾದಿದ ಭಂಡಾರ ಮಹಿಮ ಡಾಂಬಾರ ಗುಳಿಗಿ ಮಾರಿ ಮನಿಮೆ ಮದಗೊಂಡ ಮುತ್ಯ ಹಾ ಮುಮ್ಮೆಟ್ಟಿ ಗುಡ್ಡನ ಮ್ಯಾಗ ಕುಡಿಯಾಕ ನೀರು ಸಿಗ್ತಿದ್ದಿಲ್ಲ ಆಗಿನ ಕಾಲದಾಗಂತೂ ಬಿಡ್ರಿ. ನಾ ಹೋಗಾಗ 40 ವರ್ಷದಿಂದ ಬರೇ ಕರೆಂಟೇ ಇದ್ದಿದ್ದಿಲ್ಲ. ಒಂದು ದೊಡ್ಡ ಒಂದು ಗ್ಯಾಸ್ ಇಡ್ತಿದ್ರು. ಆ ಗ್ಯಾಸಿನ ಮುಂದೆ ಮದಗೊಂಡು ಮುತ್ಯ ಹಾಡವ್ರವ. ತಲೆ ತಳಕ ಮಾಡಿ ಕಾಲ ಮ್ಯಾಕ್ ಮಾಡಿ ಬುಡ್ಡಿ ಗ್ಯಾಸ್ ಇದ್ದವ್ರಿ. ಬುಡ್ಡಿ ಗ್ಯಾಸ್ ಅಂತಿದ್ರ. ಬುಡ್ಡಿ ಗ್ಯಾಸ 3 ಕಂಬ ನಿಂದ್ರಸವ್ರು. ಆ ಕಂಬಕ್ಕ ಕಟ್ಟಿಗೆಗೆ ಬುಡ್ಡಿ ಗ್ಯಾಸ್ ಕಟ್ಟವ್ರು. ತಲೆ ತಳಕ ಮಾಡಿ ಕಟ್ಟವ್ರು. ಬೀರಪ್ಪ ಮಾಸ್ತಾರ ಮನಿಮೆ ಮದಗೊಂಡ ಮುತ್ಯ ಇಬ್ರೇ ಹಾಕ್ತಿರ ಗುಡ್ಡನ ಮ್ಯಾಗ. ಹೌದು, ಅಲ್ಲಿ ಊಟ ಇಲ್ಲ, ಪ್ರಸಾದ ಇಲ್ಲ, ಏನು ಡಿಗ್ಗಟ್ಲೆ ಮಹಾರಾಷ್ಟ್ರ ಬಾಳಿಕಾಯಿ ಬರ್ತಿತ್ತವ. ಆದ್ರ ಕರೆ ನನ್ನಪ್ಪ ಅರಿಕೇರಿ ಸಿದ್ದಪ್ಪ ಮುತ್ತನ ಆಶೀರ್ವಾದದಿಂದ ಮನಿಮೆ ಮದಗೊಂಡ ಮುತ್ತ ಏನು ಗುಡ್ಡನ ಮ್ಯಾಗ ಬಂದ. ಹೋಳಿಗೆ ಗುಡ್ಡ ಮುಮ್ಮಟ್ಟಿ ಕಡ್ಡ ಅನ್ನುವಂಥದ್ದು ಬಂಗಾರ ಗುಡ್ಡ ಮಾಡಿಬಿಟ್ಟು ಹೋದ. ನೀರು ಸಿಗಲಾರ ಜಾಗಕ್ಕ ಹಾಲಿನ ತುಪ್ಪಿನ ಹೊಳಿ ಹರಿಸ್ತಾರ. ನೋಡ್ರಿ ಏನಾತು. ಮುಮ್ಮೆಟ್ಟಿ ಗುಡ್ಡನ ಮ್ಯಾಗ ಹೋಗ್ರಿ, ಯಾರು ಏನು ಬೇಡ್ತೀರಿ? ಬೇಡಿದ ಊಟದ ಕೊಡವ್ರಿ ಹಂಗದಾರ. ಮುಮ್ಮೆಟ್ಟಿ ಗುಡ್ಡ ಮ್ಯಾಗ ಯಾರು ಹಾ ಹೂ ತೆಳಕಿ ಯಾರು ಮಾಡಂಗಿಲ್ರಿ. ಇಲ್ಲ ಅಲ್ಲಿ ಏನದಂದ್ರ ಏನ್ರಿ, ನಿನ್ನ ಮನಸ್ಸಿನೊಳಗೆ ಏನು ಸಂಕಲ್ಪ ಮಾಡ್ತೀರಿ ಅದೇ ಗುಡ್ಡದ ಮುದುಕಗ ಅರ್ಥ ಆಗ್ತದೆ. ಆ ಮುತ್ತಾಗೆ ಗೊತ್ತಾ, ಬೇಡಿರುವಂತ ಭಕ್ತಿಗೆ ಗೊತ್ತಾ. ಹೌದು, ನಡಬರ್ಕ ಯಾರನ್ನೋ ಏಜೆಂಟ್ ನಿಟ್ಟಿಲ್ಲ ಮುತ್ಯ. ಹೌದಾ, ಅವ ಏನು ಭಕ್ತಿ ಬೇಡ್ಯಾನ, ಅವ ಏನು ಕೊಡ್ತಾನ. ಹೌದು, ನಡಬರ್ಕ ನಾ ಹೇಳು ನೀ ಹೇಳು, ಅಲ್ಲಿ ಹಾಗು ಏನು ಗುಡ್ಡ ಮ್ಯಾಗ ಹೋಗಿ ಎಲ್ಲ ದೇವ್ರನ್ನ ಹೊಕ್ಕವು ದೇವ್ರನ್ನ ಹೊಕ್ಕವ್ರಿ. ಹೌದು, ಅಂತ ಶಕ್ತಿ ಆದ ಜಾಗ. ಗುಡ್ಡದ ತಳಗೆ ಏನು ಕೆಲಸ. ಹೌದಾ, ಆ ಗುಡ್ಡ ಏರಿದ್ರಿ ಅಲ್ಲೆಲ್ಲ ಬಂದ. ಹೌದು, ಅಲ್ಲಿ ಮೊಬೈಲ್ ಸುತ್ತಾಪ ಹೆಂಗ ಸುತ್ತಾಪ ಎಲ್ಲಾನು. ಹೌದು, ಅದಕ್ಕ ಸಿದ್ಧ ಮತ್ತೆ ಕಾಲಕ್ಕ ಹುಟ್ಟಿ ಸಿದ್ಧೋಟಿಗೆ ಮಾಡಿ ಹೋಗಿದಾರ. ಸಿದ್ಧಾಟಿಗೆ ಮಾಡಿ ಹೋಗ್ಯಾರ. ಹೌದು, ಜಗತ್ತವನ್ನ ಕಲ್ಯಾಣ ಮಾಡ್ಯಾರಿಪ್ಪ. ಯಾಕಂದ್ರೆ ಅರಿಕೇರಿ ಸಿದ್ದಪ್ಪ ಮುತ್ಯಾರ ಸಾಮಾನ್ಯ ಅಲ್ಲ. ಏನ್ ಮಾಡ್ಯಾರಿಪ್ಪ? ಲಮಾನ್ ಹಟ್ಟ್ಯಾಗ ಮಾಡಿದ್ರು ನೋಡು ಪೌಡ. ಲಮಾನ್ ಹಟ್ಟ್ಯಾಗ ಯಾರು? ಆಗಿನ ಕಾಲಕ್ಕೆ ಗೌಡ್ರು, ನಮನಟ್ಟಿ ಗೌಡ್ರು. ಯಾರು? ಮಾಧುಗೌಡ. ಅವನ ಹೆಸರು ಮಾಧುಗೌಡ. ಮಾಧುಗೌಡ ಅಲ್ಲ, ಮಧುಗೊಂಡ ಗೌಡ. ಮಧುಗೊಂಡಪ್ಪ ಗೌಡನ ಮನೆಗೆ ಅರಿಕೇರಿ ಸಿದ್ದಪ್ಪ ಮುತ್ಯ ಹಾನತ್ತ. ಹೌದು, ಹೋಗಿ ಏನ್ ಮಾಡ್ತಾನ? ಅವ್ರ ಮನೆಯಾಗ ಕುಂದ್ರಬೇಕತ್ತ ಹೊಂಟಿದ್ದ. ತಾನೇ ಕರೀಲಿಕ್ಕಂದ್ರು ಸ್ವತಃ ಮಾಡಿ ಹೊಂಟಿದ್ದ. ಆ ಗೌಡ್ರ ಮನೆಯಾಗ ಕುರುಬರ ಗೌಡಿಕೆ ತಲ್ಲಿನು ಈ ಸದ್ಯ ಆದ್ರೂ ಹಾಲ್ ಮತ್ತವ್ರದ್ದು ಗೌಡಿಕೆ ಅಲ್ಲ ಮಾಡ್ಯ. ಅಲ್ಲಿ ಮನೆಯಾಗ ಹೊಂಟಿದ್ದ. ಹೌದಾ, ಮುತ್ಯ ಬಣ್ಣ ತಿಳ್ಕೊಂಡು ಮನೆಯಾಗಿನ ಒಬ್ಬಾಕಿ ಹೆಣ್ಮಗಳು ಚರಿಗೆ ತುಂಬ್ಕೊಂಬಂದು ಮುತ್ಯಾಗ ನೀರು ಕೊಡ್ಬೇಕಂತ ನಿಂತಿದ್ರು. ಹೌದು, ಏನಂತಾನ ಮಧುಗೊಂಡ ಗೌಡ ಹೊರಗಿನ ಬಂದ. ಏನಂತಾನ? 2-3 ವರ್ಷ ಮಳಿ ಆಗಿದ್ದಿಲ್ರಿ. ಏನಂತಾನ? ಆ ಹೆಣ್ಮಗಳಿಗೆ ಅನ್ನತ್ತ, ಏನತ್ತ? ನೀರು ಕೊಡಬೇಡ ಅವನಿಗಂದ. ನೀರು ಕೊಡಬೇಡ, ಬರೀ ಮನಿ ಭಿಕ್ಷಾ ಕಲಿಯಾಡ್ತಾನ. ಮಳಿ ಇಲ್ಲ ಮಾರಿಲ್ಲ. ಮನಿ ಭಿಕ್ಷಾಕ ಬಂದ ನೀವ. ನೀರು ಕೊಡಬೇಡ ಅವನಿಗೆ. ಹೌದಾ, ಅವನ ಬಲೆ ತಾಕತ್ತಂದ್ರ ಮಳಿ ಕೊಟ್ಟ ಮ್ಯಾಗ ನೀರು ಕೊಡ ಮಗನಿಗಂದ. ಮಳಿ ಕೊಟ್ಟ ಬಳಕೆ ಊಟ ಮಾಡಿ ಹೋಲ್ ನನ್ನ ಮನ್ಯಾಗಿವ ಅವ ಅಂದ. ಹೌದಾ, ನೋಡ್ರಿ ಕುದುರೆ ಮ್ಯಾಗ ಕೂತಿದ್ದ ಮುತ್ಯ. ಹೌದಾ, ತಣ್ಣನೆ ತಳಗ ಜಿಗದ. ಯಾರು? ಅರಿಕೇರಿ ಸಿದ್ದಪ್ಪ ಮುತ್ಯ ತಳಗ ಜಿಗದಂದ. ಏನತ್ತ? ಏನು ಮಾಡ್ಲಿಲ್ಲ. ಹೊರಗ ಅಂಗಳದಾಗ ನಿತ್ತು ಗುಡ್ಡನ ಕಡೆ ಮುತ್ತನ ಕಡೆ ಕೈ ಮಾಡಿ ಕಂಬಳಿ ಹಗಲಿ ಮ್ಯಾಗಿಂದ ಹಿಡ್ದಂಗೆ ಜಾಡ್ಸಿ ಬಿಟ್ಟ. ಏನಾಗ್ತದ? ಆಕಾಶಕ್ಕ ಭೂಮಿಗೆ ಏಕಾದಂಗಾಗಿ ಏನ್ ನೋಡಿ ಬ್ಯಾಸಿಗೆ ದಿನದಾಗ ಬಿಳಿ ಮಾಡ್ನಾಗ ಸುರಿತ. ಬಿಳಿ ಮಾಡ್ಲಿಗೆ ಏಕೋ ಪ್ರಕಾರವಾಗಿ ಲಮಾನಟ್ಟಿಗೆ ಏಕೋ ಪ್ರಕಾರ ಮಳಿ ಬಿದ್ದಕ್ಕಿಂತ ಹಳ್ಳ ಕೊಳ್ಳ ತುಂಬಿ ಹರಿದು ಬಿಟ್ಟುರಿ. ಏನಂತ ಸಿದ್ದಪ್ಪ ಮುತ್ಯ? ಮದಗೊಂಡ ಗೌಡ ಅಂದ, ಇನ್ನು ನಡಿ ಊಟಕ್ಕಂದ ಮನೆಗೆ. ಏನಂತಾನ? ಅವಾಗಂದ ಅರಿಕೇರಿ ಸಿದ್ದಪ್ಪ ಮುತ್ಯ ಅನ್ನತ್ತ. ಏನತ್ತ? ಗೌಡ ನೀ ಮಳಿ ಕೇಳಿದ್ದಾನ, ಮಳಿ ಕೊಟ್ಟಿದ್ದ ಮಗನೇ. ಯಾವಾಗ ಸಿದ್ದರನ್ನ ಕೆಣಕಿ ಮಾತಾಡಿದೆ ಅಂದ್ರ? ಯಾವಾಗ ಮನೆಯಾಗ ಒಬ್ಬಕ್ಕಿ ಹೆಣ್ಣು ಮಗಳು ನೀರು ಕೊಡಾಕ ಬಂದ ನೀರು ಕೊಡಬೇಡಿ ಮಗನಿಗೆ ಅಂದಿರಿ ಅಂದ್ರ.
ಆಹಾ ಮಗನೇ ತುಂಬಿದ ಹೊಲ ಬಿತ್ತಿರಿ, ಬಿತ್ತಿ ಬಿತ್ತವದಿ 12 ಕೋರಿಗೆ ಹೊಲ ಐತಿ ನಿಂದು, ಐತಿ 12 ಕೋರಿಗೆ ಹೊಲ, ವರ್ಷ 100 ಚೀಲಕ್ಕ ನಿನ್ ಹೊಲ ಅಕ್ಕೈತಿ ಆದ್ರ ಮಗನ ಈ ವರ್ಷ ನನಗೆ ಕೆಣಕಿರಿ ಅಂದ್ರ ಸಿದ್ಧರ ಕೆಣಕಿದೆ ಅಂದ್ರ ವರ್ಷ 100 ಚೀಲ ಆಗು ನಿನ್ ಹೊಲ, ಈ ವರ್ಷ 200 ಚೀಲ ಅಕ್ಕದ. ಏನು ನುಡಿ ಅಂತ ನರಕೆ ಸಿದ್ದಪ್ಪ ಮತ್ತೆ ವರ್ಷ 100 ಚೀಲ ಆಗುದು, ಅದ್ರ ಡಬಲ್ ಅಕ್ಕದ ಈ ವರ್ಷ. ಆದ್ರೆ 200 ಚೀಲ ಹಾಕದ ಗೌಡಪ್ಪ, ಹೊಲದಾಗ ಕಣ ಇರ್ತದ, ಮನ್ಯಾಗ ನಿನ್ನ ಹೆಣ ಹಾಕದ ಅಂತ ಹೇಳಿಬಿಟ್ಟ. ಹೊಲದಾಗ ಹೊಲದಾಗ ಕಣ ಹಾಕದ, ಜೋಳದ ಕಣ, ಮನ್ಯಾಗ ನೀನು ಹೆಣ, ಮನ್ಯಾಗ ನೀನು ಹೆಣ ಹಾಕದ ಮಗನೇ ಅಂದ. ಏನಂತ ಮದಗೊಂಡ ಗೌಡ ಕಣ್ಣಾಗ ನೀರ. ಯಪ್ಪ ತಪ್ಪಾಗ್ಯದ ಕಾರ್ ಹಿಡ್ದ ಕರೆ ಮುತ್ತೆ ಹೊಳೆ ನೋಡ್ಲಿಲ್ಲ, ಊಟ ಮಾಡಲಿಲ್ಲ, ನೀರು ಕುಡಿಲಿಲ್ಲ. ಲಮನ್ ಹಟ್ಟಿ ಬಿಟ್ಟು ಪದ್ಮವನ್ನು ಕುದುರೆ ಹತ್ತಿ ಪದ್ಮಾದೇವಿ ಅನ್ನುವಂತ ಕುದುರೆ ಮ್ಯಾಗ ಹತ್ತಿ ಗೊಡ್ಡಕ್ಕೆ ಕಣ್ಣು ಮುಚ್ಚಿ ಕಣ್ಣೆತ್ತಿದ್ರೆ ಗುಡ್ಡದ ಮ್ಯಾಗ ಬಂದು ಮುತ್ಯಾನ ಮುಂದೆ ಕೈ ಮುಕ್ಕೊಂಡು ನಿತ್ತ, ಶೇಡಿ ಕಡಬೋದಿ ಕರಿಗಡಬ ಮಾಡಿ ಮುತ್ತೆ ಅಮೋಗ ಸಿದ್ದ ಮಗನಿಗೆ ಕರ್ಕೊಂಡು ಊಟ ಮಾಡದ. ಹೌದು ಲಮಾನ್ ಹಟ್ಟಿಗೆ ಉಣ್ಲಿಲ್ಲ, ಇಲ್ಲಿ ಗುಡ್ಡಕ್ಕೆ ಬಂದೇ ಊಟ ಮಾಡ್ದತ್ತ. ಗುಡ್ಡಕ್ಕೆ ಬಂದೇ ಊಟ ಮಾಡ್ಯಾನ. ಹೌದಾ, ಇದು ಸಿದ್ಧರ ಪವಾಡ, ಇದು ನಮ್ಮ ಅಪ್ಪದೇರ ಮಾಡಿದ ಪವಾಡ. ಹೌದು, ಬಾಳದ 1-2 ಹೇಳುದ್ರಿ. ನಿನಗೆ ಹೇಳು ಮಾಸ್ತರ, ನಾಳೆಗೆ ಈ ಹೊತ್ತಾದ್ರೂ ಈ ಸಿದ್ದಾಪುರದನೇ ಮುಗಿಯಂಗಿಲ್ಲ, ಮತ್ತ ಆ ಕಡೆ ಗುಡ್ಡದಾಗಿಂದು ಮತ್ತೊಂದು ಬೇಡ. ಟನ್ ಗಟ್ಲೆ ಸ್ಟಾಕ್ ಅದಾವ ಸಿದ್ಧರ ಪವಾಡಗಳು, 1-2 ಹಿಂಗಿಲ್ಲ. ಅದಕ್ಕ ಏನ ಪದ ಹಾಡಿನೋ ಮರಗಾಡಿದ್ನೋ ನಮಗ ಗೊತ್ತಾಗೋಲ್ದು. ಬರ್ರಿ ಸಂಗನಾಳು ಇದು ಮ್ಯಾಳದಿದು ಒಂದು ಒಡ ಕಡೆಗಿದ್ದಾಗ್ರಿ, ಒಡಕ್ ನಿಂತ ಅದು ಎಲ್ಲಿಗೆ ಹೋಗೋದು ಗೊತ್ತೇ ಇಲ್ಲ. ಅದ ಹಾಲ